ಇವತ್ತಿನ ದಿವಸ ಮನುಷ್ಯನಿಗೆ ಒಂದಲ್ಲ ಒಂದು ಅನಾರೋಗ್ಯದ ಕಾಯಿಲೆಗಳು ಬಂದೇ ಬರುತ್ತೆ. ನಾನು ಹೇಳ್ತಾನೆ ಇರ್ತೀನಿ, ನಾವು ಇಡೀ ಪ್ರಪಂಚವನ್ನು ನೋಡಬೇಕು ಅಂತಾರೆ, ಜನನದಿಂದ ನಮ್ಮ ಕೊನೆಯ ಅವಧಿವರೆಗೂ ಸಹಿತ ಸುಂದರವಾಗಿರುವಂಥ ಪ್ರಪಂಚವನ್ನು ನೋಡಬೇಕು, ತಂದೆ ತಾಯಿಗಳನ್ನು ನೋಡಬೇಕು ಅಂಥೇಳಿ. ಒಂದು ವೇಳೆ ಇದಕ್ಕೆ ನಾವು ಆ ಶಕ್ತಿ ಇಲ್ಲ, ಅದನ್ನು ನಾವು ಕೊರತೆಯಾಗಿ ಕಂಡ್ಕೊಂಡು ಬಿಟ್ಟು ಅಂತಂದರೆ ಸುಂದರವಾದಂಥ ಪ್ರಪಂಚ ನಾವೇನು ಮಾಡೋದಕ್ಕಾಗಲ್ಲ. ಕೆಲವೊಂದು ಅನಿವಾರ್ಯತೆಯಿಂದ ಅಥವಾ ಹುಟ್ಟಿನಿಂದ ಅದು ಬಂದಿರುವಂಥ ಕಾಯಿಲೆಗಳಿಗೆ ನಾವೇನು ಮಾಡೋದಕ್ಕಾಗಲ್ಲ. ಆದರೂ ಸಹಿತ ಅಂಧತ್ವದಲ್ಲೂ ಸಹಿತ ಹಲವಾರು ಸಾಧಕರನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತಿನ ದಿವಸ ಕಣ್ಣಿನ ಸಮಸ್ಯೆಗಳು ಬಂತು ಅಂತಂದರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸಹಿತ ಸಮಸ್ಯೆಗಳು ಕಂಡು ಬರ್ತಾನೆ ಇದೆ. ಮೂಲ ಕಾರಣ ಏನಿರ್ಬೋದು ಸರ್? ಆಮೇಲೆ ಹೇಗೆ ಈ ಚಿಕಿತ್ಸೆ ವಿಧಾನ ಅಥವಾ ಪರೀಕ್ಷೆಗಳನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ತಾವು ಹೇಳ್ತಾರೆ? ಈಗ ನೋಡಿ, ಒಂದು ನಮ್ಮ ವಾತಾವರಣಗಳು ಕಲುಷಿತಗೊಳ್ತಾ ಇವೆ. ನಮಗೆ ನಮ್ಮ ಹಿರಿಯರು ಅವರಿಗೆ ಸಿಗ್ತಕ್ಕಂಥ ಆರೋಗ್ಯವಾದ ಒಂದು ವಾತಾವರಣವಾಗಲಿ ಅಥವಾ ಆಹಾರ ಆಗಲಿ ಅಥವಾ ಅವರ ಬರ್ತಿದ್ದಕ್ಕಂಥ ಜೀವನ ಕ್ರಮವಾಗಲಿ ನಾವು ಯಾರೂ ಪಾಲಿಸ್ತಾ ಇಲ್ಲ. ಇವಾಗ ನಮ್ಮ ಈ ಅರ್ಬನ್ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಎಷ್ಟೊಂದು ಸತಿ ಏನಾಗುತ್ತೆ, ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನ ಇಡೋದಿಲ್ಲ. ನಮ್ಮ ಈ ಸ್ಟ್ರೆಸ್, ಒತ್ತಡ ಇದೆಲ್ಲ ಅದರಿಂದನೂ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಡೆಗಣಿಸ್ತಾ ಇರ್ತೀವಿ. ಅದರಿಂದ ಕೊನೆ ಹಂತದಲ್ಲಿ ಒಂದು ಸತಿ ಅದು ಬ್ರೇಕ್ ಡೌನ್ ಆದಮೇಲೆ ನಾವು ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಹಾಗಾಗಿ ಎಷ್ಟೊಂದು ಸಮಸ್ಯೆಗಳು ಉಲ್ಬಣ ಆಗಿ ಅದರ ನಂತರ ಒಂದು ಹಂತಕ್ಕೆ ತಲುಪಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಅದನ್ನು ಆಯಿತು ಆಮೇಲೆ ನೋಡ್ಕೊಳ್ಳೋಣ, ನಾಡಿದ್ದು ನೋಡೋಣ, ಒಂದು ವಾರ ಬಿಟ್ಟು ನೋಡೋಣ, 15 ದಿವಸ ಬಿಟ್ಟು ನೋಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಿರ್ತೀವಿ. ಬಟ್ ಅದನ್ನು ಯಾವುದೇ ಕ್ರಮ ತೊಗೊಂಡಿರಲ್ಲ. ಇದು ಒಂದು ಕಾರಣ ಇರ್ಬೋದು. ಎರಡನೇದು, ಇವತ್ತು ಆರೋಗ್ಯ ಒಂದು ಇದರಲ್ಲಿ ಫೀಲ್ಡಲ್ಲಿ, ಮೆಡಿಕಲ್ ಫೀಲ್ಡಲ್ಲಿ ಬಹಳಷ್ಟು ಆವಿಷ್ಕಾರಗಳು ನೀವು ಹೇಳಿದ ಹಾಗೆ ನಡೀತಾ ಇದೆ. ಹಾಗಾಗಿ ಎಷ್ಟೊಂದು ಕಾಯಿಲೆಗಳು ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಕಾಯಿಲೆಗಳನ್ನ ನಾವು ಹೊಸದಾಗಿ ಪತ್ತೆ ಹಚ್ಚಕ್ಕೆ ಶುರು ಮಾಡಿದ್ದೀವಿ. ಅಂದರೆ ಆ ಕಾಯಿಲೆಗಳು ಇರ್ತಿದ್ವು, ಬಟ್ ನಮ್ಗೆ ಗೊತ್ತಿರ್ತಿರ್ಲಿಲ್ಲ. ಇವತ್ತು ಎಷ್ಟೊಂದು ಹೊಸ ಥರ ವಿಧಾನಗಳಿರೋದು, ಪರೀಕ್ಷೆ ಮಾಡುವಂಥ ವಿಧಾನಗಳು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರೋದ್ರಿಂದ ಅದನ್ನು ಕೂಡ ನಾವು ಪತ್ತೆ ಹಚ್ತಾ ಇದ್ದೀವಿ. ಮೂರನೇದು ಅವೇರ್ನೆಸ್. ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಬಡತನ ಬಹಳ ಗಾಢವಾಗಿ, ಬಹಳ ಒಂಥರ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿತ್ತು. ಇವತ್ತು ನಾವು ಮಿಡಲ್ ಇನ್ಕಮ್ ಕಂಟ್ರಿಯಿಂದ ನಾವೇನು ಹೇಳ್ಕೊಳಕ್ಕೆ ಇಚ್ಛೆ ಪಡ್ತೀವಿ. ನಮ್ಮದು GDP ಇಂಪ್ರೂವ್ ಆಗ್ತಾ ಇದೆ, ಎಲ್ಲರೂ ಇಂಪ್ರೂವ್ ಆಗ್ತಾ ಇದೀವಿ, ನಮ್ಮ ಅವೇರ್ನೆಸ್ಸು ಇಂಪ್ರೂವ್ ಆಗ್ತಾ ಇದೆ, ನಮ್ಮ ತಿಳುವಳಿಕೆ ಇಂಪ್ರೂವ್ ಆಗ್ತಾ ಇದೆ ಪ್ರತಿಯೊಂದರ ಬಗ್ಗೆನೂ, ಹಾಗೆ ಆರೋಗ್ಯದ ಬಗ್ಗೆನೂ ಅದನ್ನ ಬಗ್ಗೆನೂ ನಾವು ತಿಳ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಹಲವಾರು ಅಂಶಗಳು ಸೇರಿ ನಮಗೆ ಇವತ್ತಿನ ದಿವಸ ಹೆಚ್ಚು ಸಮಸ್ಯೆಗಳು ಕಂಡು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಒಳ್ಳೇದೇನೆಂದರೆ, ಹಲವಾರು ಸಮಸ್ಯೆಗಳು ಬರ್ತಾ ಇದ್ರೆ ಅದಕ್ಕೆ ತಕ್ಕಂಥ ಕೆಲವೊಂದು ಚಿಕಿತ್ಸೆಗಳು ನಮ್ಮಲ್ಲಿದೆ. ಬಟ್ ಇದೆಲ್ಲದಕ್ಕೂ ಇಂಪಾರ್ಟೆಂಟು ಸಮಯ. ನಾವು ಯಾವಾಗಲೂ ಕಡೆಗಾಣಿಸ್ಬಾರ್ದು. ನಾವು ಸಮಸ್ಯೆಗಳನ್ನ ನಾಳೆ ನೋಡ್ಕೊಳ್ಳೋಣ, ಇನ್ನೊಂದು ದಿವಸ ನೋಡ್ಕೊಳ್ಳೋಣ. ಯಾಕೆಂದರೆ ಇವತ್ತಿನ ದಿನ ನಾವು ನೋಡೋದು ಸಾಮಾನ್ಯವಾಗಿ ಹೇಗೆ ಇರುತ್ತೆ ಅಂದರೆ, ಆರೋಗ್ಯ ನಮಗೆ ಆದ್ಯತೆ ಇರೋದಿಲ್ಲ. ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡೋದಿಲ್ಲ. ಪ್ರಯಾರಿಟಿ ಲಿಸ್ಟಲ್ಲಿ ನಮಗೆ ಟು ಡೂ ಲಿಸ್ಟ್ ಅಂತ ನಾವೇನಾದ್ರು ಮಾಡ್ಕೊಂಡ್ರೆ ದಿನದಲ್ಲಿ ಮೊದಲನೇ ಕೆಲಸ ಏನು ಮಾಡ್ತೀವಿ ಅಂದರೆ, ನಾವು ಬೇರೆ ಏನೋ ಇಟ್ಕೊಂಡಿರ್ತೀವಿ ಹೊರತು ಆರೋಗ್ಯದಕ್ಕೆ ಸಂಬಂಧಪಟ್ಟಿದ್ದು ಯಾವುದೂ ಇಟ್ಕೊಂಡಿರೋದಿಲ್ಲ. ಸೊ ಅದನ್ನು ನಾವು ನಮ್ಮ ಜೀವನ ಕ್ರಮದಲ್ಲಿ ಅದನ್ನು ಅಳವಡಿಸ್ಕೊಂಡು ಆರೋಗ್ಯ ಬಗ್ಗೆ ಪ್ರಾಮುಖ್ಯತೆ ಕೊಡಬೇಕು. ನಾವಿದ್ರೆ ನಮ್ಮ ಮೂಲಕ ನಾವು ಲೋಕ ನಾವು ನೋಡ್ಕೋಬೋದು, ಇಲ್ಲಾಂದರೆ ಏನು ನೋಡೋಕ್ಕಾಗತ್ತೆ. ಸೊ ಆ ರೀತಿ ಪ್ರತಿಯೊಂದು ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಸ್ವಾಸ್ಥ್ಯದ ಬಗ್ಗೆ, ಯಾಕೆಂದರೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಎರಡೂ ಬಹಳ ಬೇರೆ ಬೇರೆ. ಸ್ವಾಸ್ಥ್ಯ ಅಂದರೆ ಹೆಲ್ದಿಯಾಗಿರೋದು, ಆರೋಗ್ಯ ಅಂದರೆ ಕಾಯಿಲೆ ಇಲ್ಲದೆ ಇರೋದು. ಹೆಲ್ದಿಯಾಗಿರೋದಕ್ಕೂ ಕಾಯಿಲೆ ಇಲ್ಲದೆ ಇರೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಲೆಟ್ ಅಸ್ ಟ್ರೈ ಟು ಬಿ ಹೆಲ್ದಿ, ಬಟ್ ಅಟ್ಲೀಸ್ಟ್ ಹೆಲ್ದಿ ಇಲ್ಲದೆ ಇದ್ದಾಗ, ಅನ್ಹೆಲ್ದಿ ಆದಾಗ ಕಾಯಿಲೆನ ಬೇಗನೆ ನಾವು ಗುರುತಿಸ್ಕೊಂಡು ಅದಕ್ಕೆ ಸ್ವಲ್ಪ ಮಟ್ಟದಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ, ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ. ಸೊ ನಾವು ಒಂದು ಸ್ವಲ್ಪ ಇದರಲ್ಲೇ ಅದನ್ನು ಪತ್ತೆ ಹಚ್ಚಿದ್ರೆ ಹೆಚ್ಚು ನಾವು ಅದನ್ನು ಉಳಿಸ್ಕೋಬಹುದು. ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಟ್ರೀಟ್ಮೆಂಟಲ್ಲಿ ಜಾಸ್ತಿ ಪ್ರಯೋಜನ ಪಡಿಬೋದು. ಅಂದರೆ ಈ ಸಾಮಾನ್ಯವಾಗಿ ಸರ್, ಈ ಕಣ್ಣಿನ ಸಮಸ್ಯೆ ಬಂತಂದರೆ ಅದರ ಗುಣಲಕ್ಷಣಗಳು ಏನಿರುತ್ತೆ ಅಂತಾರೆ, ಸಿಂಪ್ಟಮ್ಸ್ಗಳು ಏನೇನಿರುತ್ತೆ ಕಣ್ಣಲ್ಲಿ ಸಮಸ್ಯೆಗಳು? ನೋಡಿ, ಕಣ್ಣಿನ ಬಹಳ ಮುಖ್ಯವಾದ ಕೆಲಸ ನೋಡೋದು, ಕಾಣೋದು. ಸೊ ದೃಷ್ಟಿಯಲ್ಲಿ ಯಾವುದೇ ತರಹ ಸಮಸ್ಯೆಗಳು ಬಂದರೂ ಅದು ಗೊತ್ತಾಗುತ್ತೆ. ಅಂದರೆ ನಮಗೆ ಕಣ್ಣು ಮಂಜಾಗೋದು, ಒಂದಿರೋ ಅಕ್ಷರಗಳು 2 3 ಕಾಣೋದು, ಸರಿಯಾಗಿ ಕಾಣಿಸ್ದೇ ಇರೋದು ಅಥವಾ ಅಂಕಡೊಂಕಾಗಿ ಕಾಣಿಸೋದು, ಈ ಥರ ಇರ್ಬೋದು. ಎರಡನೇದು, ಕಣ್ಣಲ್ಲಿ ನೀರು ಬರೋದು, ಗೀಚ್ ಕಟ್ಟೋದು, ಕೆಂಪಗಾಗೋದು, ನೋವು ಬರೋದು, ಈ ಥರ. ಮತ್ತೆ ಅದಲ್ಲದೆ ತಲೆನೋವು ಬರೋದು, ಬೆಳಕು ನೋಡೋಕ್ಕಾಗದೇ ಇರೋದು, ಯಾವುದೇ ಥರ ಬೆಳಕು ಬಂದ್ರೂ ಅದು ಕಣ್ಣು ಬಿಡೋಕ್ಕಾಗದೇ ಇರೋಂತಹ ಪರಿಸ್ಥಿತಿ. ಇಂಥವೆಲ್ಲ ಸಮಸ್ಯೆಗಳು ಸಾಮಾನ್ಯವಾಗಿ, ಅಂದರೆ ಸಿಂಪ್ಟಮ್ಸ್, ದೀಸ್ ಆರ್ ಆಲ್ ನಾರ್ಮಲ್ ಸಿಂಪ್ಟಮ್ಸ್. ಬಟ್ ಅದು ಆ ಗ್ರೂಪ್ ಆಫ್ ಸಿಂಪ್ಟಮ್ಸ್ ಪ್ರಕಾರ ನಾವು ಅದನ್ನು ಯಾವ ಕಾಯಿಲೆ ಇದೆ,
ಅಂತ ಒಂದು ಪತ್ತೆ ಹಚ್ಚಿ ನಾವು ಪರೀಕ್ಷೆ ಮಾಡಿ ಅದಕ್ಕೆ ತಕ್ಕಂಗೆ ಏನು ಲ್ಯಾಬೊರೇಟರಿ ಟೆಸ್ಟ್ಗಳೇನಿರುತ್ತೆ ಅದನ್ನೆಲ್ಲ ಮಾಡಿ ಕನ್ಫರ್ಮ್ ಮಾಡಿ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡ್ಬೋದು. ಓಕೆ, ಅಂದರೆ ಇವತ್ತಿನ ದಿವಸ ವಿಶೇಷವಾಗಿ ನಾವು ಮಾತಾಡ್ತಾ ಇರೋದು ಏನಂತಂದರೆ ಮ್ಯಾಕ್ಯುಲರ್ ಡಿಜನರೇಷನ್ ಬಗ್ಗೆ, ಜೊತೆಗೆ ಈ ರೆಟಿನಾ ಕುರಿತಾದಂತಹ ಸಮಸ್ಯೆಗಳು, ಅಂದರೆ ಏನಿದು, ಇದರ ಅರ್ಥ ಏನು ಅಂತ? ಈಗ ಸಾಮಾನ್ಯವಾಗಿ ಕಣ್ಣಿನಲ್ಲೂ ಹಲವಾರು ಪರದೆಗಳಿರುತ್ತೆ, ಹಲವಾರು ಲೇಯರ್ಸ್ ಇರುತ್ತೆ. ಕಣ್ಣಿನ ಮುಂಭಾಗ ಕಪ್ಪುಗುಡ್ಡೆ, ಈ ನಮ್ಮ ಕಣ್ಣಿನ ರೆಪ್ಪೆಗಳ ಕೆಳಗಡೆ ಕಪ್ಪುಗುಡ್ಡೆ ಇರುತ್ತೆ, ಅದು ಕಾರ್ನಿಯಾ ಅಂತ ಅಥವಾ ಪಾರದರ್ಶಕ ಪಟಲ ಅಂತ. ಅದರ ಹಿಂದ್ಗಡೆ ಇರುವಂಥ ಮಸೂರ ಅಥವಾ ಲೆನ್ಸ್, ಅದರಲ್ಲಿ ಪೊರೆ ಬೆಳೆಯುತ್ತೆ. ಅದರ ಹಿಂದ್ಗಡೆ ರೆಟಿನಾ ಅಂತ ಇರುತ್ತೆ. ಸೊ ಕಣ್ಣಿನ ಹಿಂಭಾಗ, ಈಗ ಒಂದು ಕಣ್ಣನ್ನು ಒಂದು ಕ್ಯಾಮ್ರಾ ಥರ ನಾವು ಭಾವಿಸಿದ್ರೆ, ಹಿಂದ್ಗಡೆ ಒಂದು ನಾವು ಹಳೆ ಕಾಲದಲ್ಲಿ ಮ್ಯಾನ್ಯುವಲ್ ಕ್ಯಾಮ್ರಾ ಇದ್ದಾಗ ರೀಲ್ ಹಾಕ್ತಾ ಇದ್ವಿ, ರೀಲ್ ಹಾಕಿ ಫೋಟೋ ತೆಗೆದು ಅದನ್ನ ಡೆವಲಪ್ ಮಾಡಿ ಆಮೇಲೆ ಅದನ್ನ ಫೋಟೋ ನೋಡ್ತಾ ಇದ್ವಿ. ಇವತ್ತಿನ ದಿವಸ ಡಿಜಿಟಲ್ ಕ್ಯಾಮ್ರಾ ಬಂದಿರೋದ್ರಿಂದ ಎಲ್ಲ ನೋಡ್ಬಿಟ್ಟು ತಕ್ಷಣ ಫೋನಲ್ಲೇ ನಾವು ನೋಡ್ಕೊಂಡು ಮಾಡ್ತಾ ಇದೀವಿ. ಆ ಥರ ಅಲ್ಲ ಕ್ಯಾಮ್ರಾ. ಹಳೆ ಕಾಲದ ಕ್ಯಾಮ್ರಾ ಬಗ್ಗೆ ನಾನು ಹೇಳ್ತಾ ಇರೋದು. ಆ ಕ್ಯಾಮ್ರಾದನ್ನ ನಾವು ಹೋಲಿಸಿದ್ರೆ ಕಣ್ಣನ್ನು, ಈ ರೆಟಿನಾ ಅನ್ನೋದು ಆ ರೀಲ್ಗೆ ಹೋಲುತ್ತೆ. ಸೊ ಈ ಕಣ್ಣಿನ ಹಿಂಭಾಗದಲ್ಲಿರುವಂಥ ಈ ರೀಲ್ದು ಕೆಲಸ ಏನು, ರೆಟಿನಾದ ಕೆಲಸ ಏನು ಅಂದರೆ, ನಮ್ಮ ಕಣ್ಣಲ್ಲಿ ಬರ್ತಿರುವಂಥ ಕಿರಣಗಳು, ಲೈಟ್ ರೇಸ್ನ ಫೋಕಸ್ ಮಾಡಿ ರೆಟಿನಾ ಮೇಲೆ ಬಿದ್ದಾಗ ಅದು ನಮ್ಮ ಬ್ರೈನ್ಗೆ, ಮೆದುಳಿಗೆ ಅದು ಪ್ರಸಾರವಾಗಿ ನಾವೇನು ನೋಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಈಗ ನಾನು ಟಿ ವಿ ನೋಡ್ತಾ ಇದ್ದೀನಿ ಅಂದರೆ, ಟಿ ವಿ ಅಲ್ಲಿದೆ ಅಂತ ನನಗೆ ಕಾಣಿಸ್ಬೇಕು ಅಂದರೆ ನಾನು ಮೆದುಳಿಗೆ ಅದು ಪ್ರಸಾರ ಆಗಬೇಕು. ಆ ಪ್ರಸಾರ ಆದಾಗಲೇ ಗೊತ್ತಾಗೋದು. ಅದನ್ನು ಮಾಡುವಂಥ ಕೆಲಸ ರೆಟಿನಾ. ಈ ರೆಟಿನಾದಲ್ಲಿ ಹಲವಾರು ತೊಂದರೆಗಳಿರುತ್ತೆ. ನಾನು ಒಬ್ಬ ರೆಟಿನಾ ಸ್ಪೆಷಲಿಸ್ಟ್, ಅಂದರೆ ಈ ಥರ ತೊಂದರೆಗಳನ್ನ ಟ್ರೀಟ್ ಮಾಡುವಂಥ ಒಬ್ಬ ಚಿಕಿತ್ಸಕ. ಇದರಲ್ಲಿ ಇವಾಗ ಏನಾಗ್ತಾ ಇದೆ ಅಂದರೆ, ನಮ್ಮಲ್ಲಿ ಹೆಚ್ಚು ಜನ ವಯಸ್ಕರನ್ನ ನಾವು ಇವಾಗ ನೋಡ್ತಾ ಇದ್ದೀವಿ. ನಮ್ಮ ಆರೋಗ್ಯ ಒಂದು ಇದರಲ್ಲಿ ಫೀಲ್ಡಲ್ಲಿ ಹೆಚ್ಚು ಜನನ ನಾವು ಅನಾರೋಗ್ಯದಿಂದ ಉಳಿಸ್ಕೊಂಡು ಬರ್ತಾ ಇರೋದ್ರಿಂದ ಬಹಳಷ್ಟು ಜನ 60, 70, 80 ವರ್ಷದ ನಂತರ ಕೂಡ ಉಳ್ಕೊಳ್ತಾ ಇರೋದ್ರಿಂದ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾದ್ದು ಕಾಮನ್ ಆಗಿರುವಂಥದ್ದು ಇವಾಗ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ. ಮ್ಯಾಕ್ಯುಲಾ ಅಂದರೆ ರೆಟಿನಾದು ಒಂದು ಮಧ್ಯ ಭಾಗದಲ್ಲಿರುವಂಥ ಒಂದು ಜಾಗ ಮ್ಯಾಕ್ಯುಲಾ ಅಂತ ಕರಿತೀವಿ. ಮ್ಯಾಕ್ಯುಲಾ ಅಂದರೆ ಒಂದು ಸ್ಪಾಟ್ ಅಥವಾ ಒಂದು ರೀಜನ್ ಅಂತ ಹೇಳ್ಬೋದು. ಆ ಮ್ಯಾಕ್ಯುಲಾದಲ್ಲಿ ಡಿಜನರೇಷನ್ ಅಂದರೆ ವಯಸ್ಸಿಗೆ ಅನುಗುಣವಾಗಿ ವೀಕ್ನೆಸ್ ಬರುವಂಥದ್ದು, ಬಲಹೀನತೆ ಬರುವಂಥದ್ದು ಡಿಜನರೇಷನ್. ಸೊ ಈ ಮ್ಯಾಕ್ಯುಲರ್ ಡಿಜನರೇಷನ್ ಅನ್ನೋದು ಬಹಳ ಇತ್ತೀಚಿನ ಒಂದು 20-25 ವರ್ಷದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿ ಏನಾಗುತ್ತೆ ಅಂದರೆ, ನರಗಳು ವೀಕ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಾವು ಏಜ್ ಆಗ್ತಾ ಏನಾಗುತ್ತೆ, ಕಣ್ಣಿನ ಸೆಲ್ಗಳಲ್ಲಿ ಪ್ರತಿಯೊಂದು ಒಂದು ಅಣುಗಳಲ್ಲೂ ಫ್ಯಾಟ್ ಡಿಪಾಸಿಷನ್, ಲೈಪೋಫಾಸಿನ್ ಅಂತ ಹೇಳ್ತೀವಿ, ಆ ಡೆಪಾಸಿಟ್ಸ್ ಆಗ್ತಾ ಹೋಗುತ್ತೆ. ಅದು ಒಂದು ಹಂತದವರೆಗೂ ಅದನ್ನು ಆ ಸೆಲ್ ತಡಿಬೋದು, ಲಿಪಿಡ್ ಡಿಪಾಸಿಟ್ಸ್ನ. ಅದರ ಲೆವೆಲ್ ಮೀರಿದ ಮೇಲೆ ಅದೇನಾಗುತ್ತೆ, ಆ ಸೆಲ್ಲು ನನ್ನ ಕೈಲಿ ಆಗ್ತಾ ಇಲ್ಲಪ್ಪ, ನನಗೆ ಸಾಕು ಅಂತ ಅದು ಸಾಯಕ್ಕೆ ಶುರು ಆಗುತ್ತೆ. ಅಂಥ ಸಮಯದಲ್ಲಿ ಇದು ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಆಗೋದು. ಆ ಸ್ಮಾಲ್ ಗ್ರೂಪ್ ಆಫ್ ಸೆಲ್ಸ್ ಎಲ್ಲ ಇದ್ದಾಗ ಅಷ್ಟೊಂದೆಲ್ಲ ಗೊತ್ತಾಗೋದಿಲ್ಲ. ಜಾಸ್ತಿ ಗ್ರೂಪ್ ಆಫ್ ಸೆಲ್ಸ್ ಹೋಗ್ಬಿಡ್ತು ಅಂದರೆ ಜಿಯೋಗ್ರಫಿಕ್ ಅಟ್ರೋಫಿ ಅಂತ ಹೇಳ್ತೀವಿ. ಅದು ಬಹಳ ಒಂಥರ ಡಿಸೇಬ್ಲಿಂಗ್ ಕಂಡೀಷನ್. ಅಂದರೆ ಕಾಣಿಸ್ತಾ ಇರತ್ತೆ, ಬಟ್ ಏನಿದೆ ಅಂತ ನೋಡೋಕ್ಕಾಗಲ್ಲ, ಓದೋಕ್ಕಾಗಲ್ಲ, ಮಧ್ಯದಲ್ಲಿ ಲೆಟರ್ಸ್ ಮಿಸ್ ಆಗೋಗುತ್ತೆ. ಸೊ ಈ ಥರ ಬಹಳಷ್ಟು ಒಂಥರ ಅನುಭವಿಸ್ತಿರೋರಿಗೆ ಹೇಳ್ಕೊಳಕ್ ಬರ್ದೇ ಇರೋ ಅಷ್ಟು ತಾಪತ್ರಯ ಆಗತ್ತೆ. ಅದು ಒಂದು. ಇನ್ನೊಂದು ಏನಂದ್ರೆ, ಈ ರೆಟಿನಾ ವೀಕ್ ಆಗೋದ್ರಿಂದ ಕಣ್ಣಿನ ಹಿಂಭಾಗದಲ್ಲಿ ರಕ್ತನರಗಳಿರುತ್ತೆ, ಕೋರಾಯ್ಡ್ ಅಂತ ಒಂದು ಲೇಯರಲ್ಲಿ. ಆ ಲೇಯರಿಂದ ರಕ್ತನರಗಳು ಬೆಳೆಯೋಕ್ಕೆ ಶುರು ಆಗುತ್ತೆ. ಬೆಳೆದು ರಕ್ತಸ್ರಾವ ಆಗಿ ನೀರು ಬಂದು ದೃಷ್ಟಿ ಇನ್ನೂ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಥರ ಮ್ಯಾಕ್ಯುಲರ್ ಡಿಜನರೇಷನ್ ಅನ್ನೋದು ಲಕ್ಷಣಗಳು. ಓಕೆ, ತಿಳ್ಕೊತೀನಿ. ಇನ್ನು ಟ್ರೀಟ್ಮೆಂಟ್ಸ್ಗಳು ಯಾವ ರೀತಿ ಇದಕ್ಕೆ, ಯಾವುದೇ ರೀತಿ ಕಣ್ಣಿನ ಕುರಿತಾದಂಥ ಯಾವುದೇ ಸಮಸ್ಯೆಗಳು ಬಂದರೂ ಸಹಿತ ಶೇಖರ್ ಐ ಹಾಸ್ಪಿಟಲಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳಿದ್ದಾರೆ, ಟೆಕ್ನಾಲಜಿಗಳಿದೆ. ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಕಾರಣ ಏನಂದರೆ, ಅದ್ಭುತವಾಗಿರುವಂಥ ಟೀಮ್ ಇದೆ, ಜೊತೆಗೆ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ರೈಟ್ ಟ್ರೀಟ್ಮೆಂಟ್ಸ್ಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಚಂದ್ರು ಅಂತ, ಇಲ್ಲಿ ಹೆಸರುಘಾಟದಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಸರ್. ಅಂದ್ರೆ ಕಣ್ಣು ಸಿಸ್ಟಮ್ ಮುಂದೆ ವರ್ಕ್ ಮಾಡೋದು, ಕಣ್ಣೆಲ್ಲ ಪೈನ್ ಆಗ್ತಾ ಇರತ್ತೆ. ಒಂದೊಂದ್ ಟೈಮ್ ನೀರ್ ತರ, ವಾಟರ್ ತರ ಇರುತ್ತೆ ಸರ್. ಅದೇನ್ ಪ್ರಾಬ್ಲಮ್? ನೋಡಿ, ಇದು ಕಂಪ್ಯೂಟರ್ ಮುಂದೆ ಇದು ಕೆಲಸ ಮಾಡೋರಿಗೆ ಬಹಳ ಸರ್ವೇ ಸಾಮಾನ್ಯವಾದ ಸಮಸ್ಯೆ. ಇದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಏನಾಗುತ್ತೆ, ಇದರಲ್ಲಿ ಮುಖ್ಯವಾಗಿ ನಾವು ಮಾನಿಟರ್ನ ಅಥವಾ ಸ್ಕ್ರೀನ್ನ ನೋಡ್ತಿರ್ಬೇಕಾದ್ರೆ ರೆಪ್ಪೆನ ನಾವು ಬ್ಲಿಂಕ್ ಮಾಡಲ್ಲ, ಮಿಟುಕ್ಸೋದಿಲ್ಲ. ಆವಾಗ ಏನಾಗುತ್ತೆ, ಕಣ್ಣು ಡ್ರೈ ಆಗ್ತಾ ಹೋಗುತ್ತೆ. ನಾವು ನಾರ್ಮಲ್ ಆಗಿ ಯಾರ ಹತ್ರನಾದ್ರು ಮಾತಾಡ್ತಿರ್ಬೇಕಾದ್ರೆ ನಿಮಿಷಕ್ಕೆ 12ರಿಂದ 15 ಸತಿ ಬ್ಲಿಂಕ್ ಮಾಡ್ತೀವಿ. ಕಂಪ್ಯೂಟರ್ ಮುಂದೆ ಕೂತಿರ್ಬೇಕಾದ್ರೆ ಅದ್ರ ಬಗ್ಗೆ ಗಮನ ಹರಿಸೋದ್ರಿಂದ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೇನೆ ನಾವು ಆ ಬ್ಲಿಂಕ್ ರೇಟ್ನ ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ. ಆ ಮಾಡೋದ್ರಿಂದ ಏನಾಗುತ್ತೆ, ಕಣ್ಣು ಡ್ರೈ ಆಗ್ತಾ ಹೋಗುತ್ತೆ. ಆ ತೇವಾಂಶ ಕಡಿಮೆ ಆಗೋದ್ರಿಂದ
ಅದು ಇಲ್ಲಿ ನೀರು ಕಡಿಮೆ ಇದೆ, ಹಾಗಾಗಿ ನಾನು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು ಅಂತ ದೇಹ ರಿಯಾಕ್ಟ್ ಮಾಡುತ್ತೆ. ರಿಯಾಕ್ಟ್ ಮಾಡಿದಾಗ ಅದು ಓವರ್ಫ್ಲೋ ಆಗಿ ವಾಟರಿಂಗ್ ಆಗುತ್ತೆ, ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ. ಆ್ಯಕ್ಚುಲಿ ಇಟ್ಸ್ ಡ್ರೈನೆಸ್. ಸೊ ಡ್ರೈನೆಸ್ಸಿಂದ ನೀರು ಬರ್ತಾ ಇದೆ. ಹಾಗಾಗಿ ಏನು ಮಾಡಬೇಕು ಅಂದರೆ ನಾವು ಸಿಸ್ಟಮ್ ನೋಡಬೇಕಾದ್ರೆ ಯಾವಾಗಲೂ ಸ್ಕ್ರೀನ್ ನಮ್ಮ ಕಣ್ಣಿನ ಲೆವೆಲ್ಗಿಂತ ಸ್ವಲ್ಪ ಕೆಳಗಡೆ ಇರಬೇಕು. ಸ್ಟ್ರೇಟ್ ಅಥವಾ ಮೇಲ್ಗಡೆ ಇರಬಾರ್ದು, ಕೆಳಗಡೆ ಇರಬೇಕು. ಯಾವಾಗಲೂ ಕಂಟಿನ್ಯೂಸ್ ಆಗಿ ಬ್ಲಿಂಕ್ ಮಾಡ್ತಾ ಇರಬೇಕು. 12ರಿಂದ 15 ಸತಿ ನಿಮಿಷಕ್ಕೆ ಬ್ಲಿಂಕ್ ಮಾಡಬೇಕು. ಮತ್ತು ಒಂದೇ ಸಮ ಕೆಲಸ ಮಾಡಬಾರ್ದು. 1-1.5 ಗಂಟೆಗೆ ಒಂದು ಸತಿ ಬ್ರೇಕ್ ತೊಗೊಳ್ಬೇಕು. ಏರ್ ಕಂಡೀಷನ್ ಚೇಂಬರಿಂದ ಹೊರಗಡೆ ಹೋಗಬೇಕು, ನೀರು ಕುಡಿಬೇಕು, ಈ ಥರ. ಮತ್ತು ಕಣ್ಣಿಗೆ ಡ್ರಾಪ್ಸ್, ಲೂಬ್ರಿಕೆಂಟ್ ಡ್ರಾಪ್ಸ್ ಅಂತ ಬರುತ್ತೆ, ಅದನ್ನು ಹಾಕ್ಕೊಂಡು ವಾಪಸ್ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಈಸಿಯಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಎಷ್ಟೋ ಜನಕ್ಕೆ ಕನ್ನಡಕ ಹಾಕೊಳ್ಳೋಕೆ ಇಷ್ಟ ಇರೋದಿಲ್ಲ. ಸೊ ಸ್ವಲ್ಪ ಕಣ್ಣು ಮಂಜಾಗಿದ್ರೂ ಹಾಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅದೂ ಒಂದು ಬಹಳ ಮುಖ್ಯವಾದ ಕಾರಣ. ಅದು ಕನ್ನಡಕ ಹಾಕ್ಕೊಂಡ್ರೆ 50% ಅದರಲ್ಲೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ 50% ಈ ಥರ ರೆಗ್ಯುಲರ್ ಬ್ಲಿಂಕಿಂಗ್ ಮತ್ತು ಐ ಡ್ರಾಪ್ಸಿಂದ ಸಾಲ್ವ್ ಆಗುತ್ತೆ. ಸೊ ಇದೆರಡು ಅದರಲ್ಲಿ 90% ಪರಿಹಾರ. ನಿಮಗೆ ಪೂರ್ತಿಯಾಗಿ ಇದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಕಂಪ್ಯೂಟರ್ ಯೂಸ್ ಮಾಡೋದು ಬಿಡಬೇಕು. ಅದು ಇವತ್ತಿನ ಕಾಲದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈಗ ಒಂದು 5 ಕಿಲೋಮೀಟರ್ ನಡೆದ್ರೆ ಕಾಲು ನೋವು ಆಗೋದು ಹೇಗೆ ಸಹಜನೋ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಯೂಟರ್ ಮುಂದೆ ಕೂತಿದ್ರೆ ಸ್ವಲ್ಪ ಕಣ್ಣು ಉರಿಯೋದು, ನೀರು ಬರೋದು ಸಹಜ. ಬಟ್ ಕೆಲಸ ಮಾಡೋದನ್ನು ಎಫಿಷಿಯೆಂಟಾಗಿ ಮಾಡಬೇಕು ಅನ್ನೋಗಿದ್ರೆ ಇವೆಲ್ಲ ಪಾಲಿಸಬೇಕಾಗುತ್ತೆ. ಓಕೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಶೇಖರ್ ಐ ಹಾಸ್ಪಿಟಲ್ ಹತ್ರ ಹೋಗಿ ನಿಮ್ಮ ಕಣ್ಣಿನ ಸಮಸ್ಯೆ ಕುರಿತಾದಂಥ ಟ್ರೀಟ್ಮೆಂಟ್ಗಳನ್ನು ಪಡಿಬೋದು. ಹಾಗೆ ಸರ್, ತಾವು ಹೇಳ್ತಾ ಇದ್ದಾರೆ ಮ್ಯಾಕ್ಯುಲರ್ ಡಿಜನರೇಷನ್ ಬಗ್ಗೆ, ಅದರ ಟ್ರೀಟ್ಮೆಂಟ್ಸ್ಗಳ ಬಗ್ಗೆ ತಿಳ್ಕೊತೀನಿ. ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಸರ್ ನಾವು ಇಲ್ಲೇ ಮೈಸೂರಿಂದ ಸರ್. ಹಾಂ, ಹೇಳಿ ಸರ್. ಹೆಸರು? ಸರ್ ರಮೇಶ್ ಅಂತೇಳಿ. ಹೇಳಿ ಸರ್, ಪ್ರಶ್ನೆ ಕೇಳಿ. ಏನು ಸರ್, ನಮ್ಮ ತಾಯಿಯವ್ರಿಗೆ 61 ಇಯರ್ಸು. ಓಕೆ. ನಾವು ಒಂದ್ಸಲಿ ಎಲ್ಲೋ ತೋರಿಸಿರೋದಕ್ಕೆ ದೂರದೃಷ್ಟಿ ಮತ್ತು ಹತ್ರದ್ದು ಎರಡೂ ಈಕ್ವಲ್ ಅಲ್ಲಿ ಅಂದರೆ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ಓಕೆ. ಸೊ ಅಂದರೆ ಕನ್ನಡಕ ತಗೊಳ್ಲೇಬೇಕಾ ಅಥವಾ ಏನು ಮಾಡ್ಬೋದು ಅಂತ ಸರ್? ರಮೇಶ್ ಅವರೇ, ಅದನ್ನ ದೂರದೃಷ್ಟಿ ಹತ್ರದೃಷ್ಟಿ ಎರಡೂ ಈಕ್ವಲ್ ಆಗಿ ಕಡಿಮೆ ಆಗಿದೆ 61ನೇ ವರ್ಷಕ್ಕೆ ಅಂದರೆ ಹಲವಾರು ಸಮಸ್ಯೆಗಳಿರ್ಬೋದು. ಅದರಲ್ಲಿ ಮೋಸ್ಟ್ ಕಾಮನ್ ಕಣ್ಣಿನ ಪೊರೆ ಇರ್ಬೋದು. ಎರಡನೇದು ಕನ್ನಡಕದ ಅವಶ್ಯಕತೆ ಇರ್ಬೋದು. ಮೂರನೇದು ಅಕಸ್ಮಾತ್ ಅವ್ರಿಗೆ ಏನಾದ್ರು ಅನ್ಫಾರ್ಚುನೇಟ್ಲಿ ಸಕ್ಕರೆ ಕಾಯಿಲೆ ಅದೆಲ್ಲ ಇದ್ದರೆ ಡಯಾಬಿಟಿಕ್ ರೆಟಿನೋಪತಿ, ಗ್ಲೋಕೋಮಾ, ರೆಟಿನಲ್ ವೇನ್ ಅಕ್ಲೂಷನ್, ಈ ಥರ ಹಲವಾರು ಸಮಸ್ಯೆಗಳಿಂದ ಈ ಥರ ತೊಂದರೆ ಆಗಿರ್ಬೋದು. ನೀವು ಎಲ್ಲಿ ಪರೀಕ್ಷೆ ಮಾಡಿಸಿದಿರೋ ಅವರ ಥರನೇ ಇನ್ನೊಂದ್ಸತಿ ಹೋಗಿ ಈ ಪ್ರಶ್ನೆ ಕೇಳಿ, ಇದಕ್ಕೆ ಏನು ಸರಿಯಾದ ತೊಂದರೆ ಏನು, ಅದಕ್ಕೆ ತಕ್ಕದಾದ ಪರಿಹಾರ ಏನು ಅಂತ ಅವ್ರನ್ನ ಕೇಳ್ಬೋದು. ಬರೀ ಇಷ್ಟೇ ಇನ್ಫಾರ್ಮೇಷನಲ್ಲಿ ಇದಕ್ಕಿಂತ ಹೆಚ್ಚು ಹೇಳೋದು ಕಷ್ಟ ಆಗುತ್ತೆ. ಓಕೆ ಫೈನ್, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೆ ಸರ್, ಇನ್ನು ಟ್ರೀಟ್ಮೆಂಟ್ ಫೆಸಿಲಿಟಿಗಳ ಬಗ್ಗೆ ಹೇಗೆ ಅಂತಂದರೆ, ಸಾಕಷ್ಟು ಜನರು ಟ್ರೀಟ್ಮೆಂಟ್ ಆದ ತಕ್ಷಣ 1 ವಾರ 10 ದಿವಸ ಅಂತ ಟೈಮ್ ತಗೋತಾ ಇರ್ತಾರೆ. ಈ ಟೆಕ್ನಾಲಜಿ ಎಲ್ಲ ಮುಂದುವರೆದಿದೆ, ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳಿದ್ದಾರೆ. ತಮ್ಮ ಟ್ರೀಟ್ಮೆಂಟ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಈಗ ಮ್ಯಾಕ್ಯುಲರ್ ಡಿಜನರೇಷನಲ್ಲಿ 2 ಥರ ಇರುತ್ತೆ. ಒಂದು ಡ್ರೈ ಫಾರ್ಮ್, ಇನ್ನೊಂದು ವೆಟ್ ಫಾರ್ಮ್ ಅಂತ. ಡ್ರೈ ಫಾರ್ಮ್ ಅಂದರೆ ಅದರಲ್ಲಿ ತಕ್ಕ ಮಟ್ಟಿಗೆ ದೃಷ್ಟಿ ನಾರ್ಮಲ್ ಆಗೇ ಇರುತ್ತೆ. ಅಟ್ಲೀಸ್ಟ್ 90 to 95% ದೃಷ್ಟಿ ಇರುತ್ತೆ. ಆ ಸಮಯದಲ್ಲಿ ನಾವು ಅದನ್ನು ಪರೀಕ್ಷೆ ಮಾಡಿ ನಿಯಮಿತವಾಗಿ ಅದಕ್ಕೆ ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ದೇಹದಲ್ಲಿ ಏನಾಗುತ್ತೆ, ಏನೇ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಅಂದರೆ ಏನು ಕಂಟಿನ್ಯೂಸ್ ಆಗಿ ಒಂದು ಕ್ರಿಯೆ ನಡೀತಾ ಇರುತ್ತೆ ನಮ್ಮ ದೇಹದಲ್ಲಿ, ಅದು ಜನರೇಟ್ ಮಾಡುವಂಥ ವೇಸ್ಟ್ ಪ್ರಾಡಕ್ಟ್ಸ್ನ ಒಡೆದು ಚೂರು ಮಾಡಿ ಸಣ್ಣದು ಮಾಡಿ ಅದನ್ನು ದೇಹದಿಂದ ಹೊರಗಡೆ ಹಾಕಬೇಕು. ಅದು ಹಾಕುವಾಗ ಏನಾಗುತ್ತೆ, ಆಕ್ಸಿಜನ್ ಫ್ರೀ ರ್ಯಾಡಿಕಲ್ಸ್ ಅಂತ ಜನರೇಟ್ ಆಗುತ್ತೆ. ಅದರಿಂದ ಬಹಳಷ್ಟು ತೊಂದರೆಗಳಾಗುತ್ತೆ. ಅದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋದನ್ನು ಕೊಡಬೇಕಾಗತ್ತೆ. ಅದು ವೆಜಿಟೇರಿಯನ್ ಫುಡ್ ಸೋರ್ಸಸಲ್ಲಿ, ಅಂದರೆ ನಮ್ಮ ಈ ಶಾಖಾಹಾರಿ ಭೋಜನದಲ್ಲಿ ಈ ಆ್ಯಂಟಿ ಆಕ್ಸಿಡೆಂಟ್ಸ್ದು ಪ್ರಮಾಣ ಬಹಳ ಕಡಿಮೆ. ನಾನ್ ವೆಜಿಟೇರಿಯನ್ಸಲ್ಲಿ ಪರ್ಟಿಕ್ಯುಲರ್ಲಿ ಸೀ ಫುಡ್, ಅಂದರೆ ಈ ಸಮುದ್ರದಲ್ಲಾಗಲಿ ಅಥವಾ ನೀರಿನಲ್ಲಿ ಬರುವಂಥ ಎಲ್ಲ ಪ್ರಾಣಿಗಳಲ್ಲೂ ಆ್ಯಂಟಿ ಆಕ್ಸಿಡೆಂಟ್ಸ್ದು ಪ್ರಮಾಣ ಬಹಳ ಜಾಸ್ತಿ ಇರುತ್ತೆ. ವೆಜಿಟೇರಿಯನ್ಸಲ್ಲಿ ಕಡಿಮೆ. ಇದರ ಜೊತೆಗೆ ನಾವು ನೇರವಾಗಿ ಸೂರ್ಯನ ಬೆಳಕಿನಿಂದ ಎಕ್ಸ್ಪೋಸ್ ಆಗಿರುವಂಥವ್ರು, ಪರ್ಟಿಕ್ಯುಲರ್ಲಿ ಈಗ ರೈತರು ಇರ್ಬೋದು ಅಥವಾ ಹೊರಗಡೆನೇ ಕೆಲಸ ಮಾಡುವಂಥ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು, ಅವರಲ್ಲೂ ಇವೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ. ಅದೆಲ್ಲ ಆದಾಗ ಏನಾಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಮಾಣ ಕಡಿಮೆ ಆದಾಗ ಅದನ್ನು ನಾವು ಸಪ್ಲಿಮೆಂಟ್ ಮಾಡಬೇಕಾಗತ್ತೆ ಆ್ಯಸ್ ಎ ನ್ಯೂಟ್ರಿಷನ್ ಸಪ್ಲಿಮೆಂಟ್. ಇದು ಡ್ರೈ ಫಾರ್ಮಲ್ಲಿ ಮುಂದುವರಿತಾ ಹೋಗ್ತಾ ಫೈನಲ್ ಸ್ಟೇಜಲ್ಲಿ ಇದು ಜಾಗ್ರಫಿಕ್ ಎಟ್ರೋಫಿ ಅಂತ ಆಗುತ್ತೆ. ಜಾಗ್ರಫಿಕ್ ಎಟ್ರೋಫಿಯಲ್ಲಿ ಬಹಳ ನರ ವೀಕ್ ಆಗೋಗ್ಬಿಟ್ಟಿರುತ್ತೆ, ರೆಟಿನಾ ತೆಳುವಾಗೋಗ್ಬಿಟ್ಟಿರುತ್ತೆ. ಅಂಥ ಸಮಯದಲ್ಲಿ ನಾವು ಅವರಿಗೆ ವಿಷನ್ ಏಡ್ಸ್ ಅಂತ ಹೇಳ್ತೀವಿ, ಲೋ ವಿಷನ್ ಏಡ್ಸ್ ಅಂತ. ಸೊ ಅದು ಒಬ್ಬೊಬ್ರಿಗೂ ಒಂದೊಂದು ಥರ, ಅಂದರೆ ಹೇಗೆ ಪರ್ಸನಾಲಿಟಿ ಡಿಫ್ರೆಂಟ್ ಆಗಿರುತ್ತೆ, ಹಾಗಾಗಿ ಅವರು ಅಕ್ಸೆಪ್ಟ್ ಮಾಡುವಂಥ ಲೋ ವಿಷನ್ ಏಡ್ ಕೂಡ ಬೇರೆದಾಗಿರುತ್ತೆ. ಎಲ್ರಿಗೂ ಒಂದೇ
ರಾಗ ಹಾಡೋಕೆ ಆಗೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಸ್ಪೆಸಿಫೈ ಮಾಡಬೇಕಾಗತ್ತೆ. ಅವ್ರಿಗೆಲ್ಲ ಟೇಬಲ್ ಮೇಲೆ ಹಾಕಿ ಕೊಡ್ತೀವಿ, ನೀವು ಇದನ್ನ ಟ್ರೈ ಮಾಡಿ ನೋಡಿ ಅಂತ. ಅವ್ರಿಗೆ ಯಾವ್ದು ಸೂಟಬಲ್ ಅನ್ಸುತ್ತೋ ಅವ್ರ ಪರ್ಸನಾಲಿಟಿ ಮೇಲೆ ಅದನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ. ಇದ್ರ ಮಧ್ಯದಲ್ಲಿ ಅಂದರೆ ಡ್ರೈ ಫಾರ್ಮ್ ವಿತ್ ಗುಡ್ ವಿಷನ್ ಮತ್ತು ಜಾಗ್ರಫಿಕ್ ಎಟ್ರೋಫಿ ಎಲ್ಲಿ ಪೂರ್ತಿ ದೃಷ್ಟಿ ಕಡಿಮೆ ಆಗಿರುತ್ತೆ, ಇದ್ರ ಮಧ್ಯದಲ್ಲಿ ಎಲ್ಲೋ ಒಂದ್ಸತಿ ಕೆಲವು ಕೊರಾಯ್ಡಲ್ ನ್ಯೂವಾಸ್ಕ್ಯುಲರ್ ಮೆಂಬ್ರೇನ್ ಅಂತ, ಅಂದರೆ ರಕ್ತಸ್ರಾವ ಆಗಿ ನೀರು ಬಂದು ಇದೆಲ್ಲ ಆಗುವಂಥ ಸಡನ್ ಆಗಿ ದೃಷ್ಟಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಮಯದಲ್ಲಿ ನಾವು ಇಂಜೆಕ್ಷನ್ಗಳನ್ನ ಕೊಡ್ತೀವಿ, ಕಣ್ಣೊಳಗಡೆ ಚುಚ್ಚುಮದ್ದು ಕೊಟ್ಟು ಅದನ್ನು ಪೂರ್ತಿಯಾಗಿ ನಾವು ಅದನ್ನು ರಿವರ್ಸ್ ಮಾಡೋಕ್ಕಾಗಲ್ಲ. ಏಜ್ ರಿಲೇಟೆಡ್ ವೀಕ್ನೆಸ್ ಏನಿರುತ್ತೆ ಅದನ್ನು ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ನ ತಡೆಗಟ್ಬೋದು. ಅದು ನಿಯಮಿತವಾಗಿ ಬಂದು ಪರೀಕ್ಷೆಗೆ ಮತ್ತು ಚಿಕಿತ್ಸೆಗೆ ಎರಡಕ್ಕೂ ಬರಬೇಕಾಗುತ್ತೆ. ಏಕೆಂದರೆ ಇದರಲ್ಲಿ ರೆಟಿನಾ ತೊಂದರೆಗಳಲ್ಲಿ ಸಮಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆ ಕರೆಕ್ಟ್ ಟೈಮಲ್ಲಿ ನಾವು ತಗೊಳ್ಳಿಲ್ಲ ಅಂದರೆ ಚಿಕಿತ್ಸೆ, ಅದಾದಮೇಲೆ ನಾವು ಅದರ 10 ಪಟ್ಟು 50 ಪಟ್ಟು ಜಾಸ್ತಿ ಖರ್ಚು ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಈ ರೆಟಿನಾ ಸಮಸ್ಯೆಗಳಲ್ಲಾಗಲಿ ಗ್ಲೋಕೋಮಾ ಸಮಸ್ಯೆಗಳಲ್ಲಾಗಲಿ ಇಂಪಾರ್ಟೆಂಟ್ ಏನಂದರೆ, ಎಷ್ಟೊಂದು ಸತಿ ಇದೆಲ್ಲ ವಯಸ್ಕರಲ್ಲಿ ಆಗ್ತಿರೋದ್ರಿಂದ ಏನಾಗುತ್ತೆ, ಅವರು ನನಗೆ ಪೊರೆ ಬೆಳೀತಾ ಇದೆ, ನನಗೆ ಈಗ ಸದ್ಯಕ್ಕೆ ಟೈಮ್ ಇಲ್ಲ, ಮನೇಲಿ ಗೃಹ ಪ್ರವೇಶ ಇದೆ, ಇನ್ಯಾರ್ದೋ ಮದುವೆ ಇದೆ, ಮತ್ತೊಂದು ಕೆಲಸ ಇದೆ, ಕೋರ್ಟ್ ಕೇಸ್ ಇದೆ, ಈ ಥರ ಅಂದ್ಕೊಂಡು ನಾವು ಅದನ್ನು ಮುಂದೆ ಹಾಕ್ತಿರ್ತೀವಿ. ನೀವು ಪೊರೆ ಆಪ್ರೇಷನ್ನೇ ಆದರೆ ಖಂಡಿತ ಬೇಕಾದರೆ ಬಂದು 1 ತಿಂಗಳು 2 ತಿಂಗಳು ಮುಂದೆ ಹಾಕಿ, ಬಟ್ ಬಂದು ಪರೀಕ್ಷೆ ಅಟ್ಲೀಸ್ಟ್ ಮಾಡಿಸ್ಕೊಳ್ಳಿ. ಏಕೆಂದರೆ ಅದು ಪೊರೆ ಅಲ್ಲ, ಬೇರೆ ಇಂಥದ್ದು ಯಾವುದೋ ಒಂದು ತೊಂದರೆ, ಉಲ್ಬಣ ಆಗುವಂಥ ಒಂದು ತೊಂದರೆ ಅಂತಂದರೆ ಅದಕ್ಕೆ ತಕ್ಷಣ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಆದ್ಯತೆ ಕೊಡಬೇಕಾಗತ್ತೆ. ಪೊರೆ ಆದರೆ ಪ್ರಾಬಬ್ಲಿ 15 ದಿವಸ 20 ದಿವಸ ನಂತರ ಮಾಡಿಸ್ಕೊಂಡ್ರು ಏನು ಅಂಥ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಈ ತೊಂದರೆಗಳನ್ನ ಖಂಡಿತ ಯಾವತ್ತೂ ಕಡೆಗಾಣಿಸಬಾರ್ದು. ಅದರಿಂದ ಪರೀಕ್ಷೆ ಬಹಳ ನಿಯಮಿತವಾಗಿ ಪರೀಕ್ಷೆ, ನಿಮ್ಮ ಮನೆ ಹತ್ರ ಯಾವ ಒಳ್ಳೆ ಡಾಕ್ಟರ್ ಇದ್ದಾರೆ ಅವ್ರ ಹತ್ರನೇ ಹೋಗಿ ಕನ್ಸಲ್ಟ್ ಮಾಡಿ, ಅಟ್ಲೀಸ್ಟ್ ಇದು ರೆಟಿನಾ ಪ್ರಾಬ್ಲಮ್ ಅಲ್ಲ, ಗ್ಲೋಕೋಮಾ ಪ್ರಾಬ್ಲಮ್ ಅಲ್ಲ, ಅಥವಾ ಬೆಳವಣಿಗೆ ಆಗುವಂತಹ ಪ್ರಾಬ್ಲಮ್ ಅಲ್ಲ ಅನ್ನೋದನ್ನ ರೂಲ್ ಔಟ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಓಕೆ, ಅಂದರೆ ಸಹಜವಾಗಿ ತಾವು ಹೇಳ್ತಾರಂತ ಈ ಸಮಸ್ಯೆಗಳು ರೆಟಿನಾಪತಿ ಅಂದರೆ ಮುಂಚೆ ಎಲ್ಲ 60 ವರ್ಷ ಆದಮೇಲೆ ಸ್ವಲ್ಪ ಆಗ್ತಾ ಇತ್ತು. ಆದರೆ ಈಗಿನ ಸ್ವಲ್ಪ ಕಾಲನೂ ಬದಲಾಗ್ತದೆ, ಜೀವನ ಶೈಲಿ ಬದಲಾಗ್ತದೆ, ಕಾಯಿಲೆಗಳು ಹೆಚ್ಚಾಗಿದೆ. ಅಂದರೆ ಈಗ ತಾವು ಕಂಡಿರುವಂಥ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವ ಏಜಲ್ಲಿ ಹೆಚ್ಚಿನ ಸಮಸ್ಯೆ ಕಂಡು ಬರ್ತಾ ಇದೆ ಸರ್? ಇದು ಒಂದು ಬಹಳ ಒಂದು ವಿಷಾದನೀಯ ಸಂಗತಿ ಏನಂದರೆ, ನಮ್ಮ ಬೆಂಗಳೂರು ಅನ್ನೋದು ಇಟ್ಸ್ ಬಿಕಮ್ ದ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಇಲ್ಲಿ ಬೇರೆ ಊರುಗಳಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಡಯಾಬಿಟಿಕ್ಸ್ ಇದ್ದಾರೆ. ಅದಲ್ಲದೆ ಯಂಗ್ ಡಯಾಬಿಟಿಕ್ಸ್ ಅಂದರೆ ಇವಾಗ ನಾವು ಸಾಮಾನ್ಯವಾಗಿ ನಾವೆಲ್ಲ ಕಲಿತಿರ್ಬೇಕಾದ್ರೆ ಓದ್ತಾ ಇದ್ದಿದ್ದು ಹೇಗೆ ಅಂದರೆ 50-55 ವರ್ಷದ ನಂತರ ಸಕ್ಕರೆ ಕಾಯಿಲೆ ಬರುತ್ತೆ. ಫಸ್ಟ್ ಮೊದಲು 10-15 ವರ್ಷ ಮಾತ್ರೆಗಳು ತಗೊಳ್ತಾರೆ, ಆಮೇಲೆ ಅದು ಮಾತ್ರೆದು ಎಫಿಕಸಿ ಕಡಿಮೆ ಆಗ್ತಾ ಹೋಗುತ್ತೆ, ಆಮೇಲೆ ಅವ್ರಿಗೆ ಇನ್ಸುಲಿನ್ ಶಿಫ್ಟ್ ಮಾಡಬೇಕಾಗತ್ತೆ, ಆಮೇಲೆ 70-75 ವರ್ಷದಷ್ಟೊತ್ತಿಗೆ ಪೊರೆ ಬೆಳೆಯುತ್ತೆ. ಈ ಥರ ಎಲ್ಲ ನಾವು ಕಲಿತಾ ಬಂದಿದ್ದು. ಇನ್ನು ಮಿಕ್ಕಿದ ಇನ್ನೊಂದು ಎಕ್ಸ್ಟ್ರೀಮಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಶುರು ಆಗುತ್ತೆ, ಎತ್ಕೊಳ್ತಾನೆ ಇನ್ಸುಲಿನ್ ಬೇಕಾಗುತ್ತೆ, ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಕ್ಸ್ ಅಂತ ಮಕ್ಕಳಲ್ಲೇ ಶುರು ಆಗೋದು. ಈ 2 ಎಕ್ಸ್ಟ್ರೀಮ್ ಬಿಟ್ಟು ಮಧ್ಯದಲ್ಲಿ ಇವಾಗ ಮೆಚ್ಯೂರಿಟಿ ಆನ್ಸೆಟ್ ಡಯಾಬಿಟಿಸ್ ಆಫ್ ದ ಯಂಗ್ ಅಥವಾ ಯಂಗ್ ಡಯಾಬಿಟಿಕ್ಸ್ ಅಂತ ಶುರುವಾಗಿದೆ. ನಾವು ಎಷ್ಟೊಂದು ಜನ, ನನಗೆ ಇವಾಗ್ಲೂ ಪ್ರಸ್ತುತವಾಗಿ ಕೂಡ 35-40-45 ವರ್ಷದವರು ವಿತ್ ಅಡ್ವಾನ್ಸ್ಡ್ ಡಯಾಬಿಟಿಕ್ ರೆಟಿನೋಪತಿ, ಅಂದರೆ 8-10 ವರ್ಷದಿಂದ ಆಲ್ರೆಡಿ ಸಕ್ಕರೆ ಕಾಯಿಲೆ ಇದೆ, ಅಂದರೆ ಪ್ರಾಬಬ್ಲಿ ಅವ್ರಿಗೆ 30ಸಲ್ಲೇ ಸಕ್ಕರೆ ಕಾಯಿಲೆ ಬಂದಿದೆ, ಆಲ್ರೆಡಿ ಕಣ್ಣಿಂದ ಅಫೆಕ್ಟ್ ಆಗಿದೆ, ಡಯಾಲಿಸಿಸ್ ಆಗ್ತಾ ಇದೆ, ಅಥವಾ ಆಲ್ರೆಡಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಈ ಥರ ಎಷ್ಟೊಂದು ಜನನ ನಾನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ. ನನಗೆ ಈಗ ತಕ್ಷಣ ನನ್ನ ಮನಸ್ಸಿನಲ್ಲಿ ಕಳೆದ 1 ತಿಂಗಳಲ್ಲಿ 5-6 ಜನ ಈ ಥರ ಟ್ರೀಟ್ ಮಾಡಿರೋ, ಅಂದರೆ ಆಪರೇಷನ್ ಮಾಡಿ ಟ್ರೀಟ್ ಮಾಡಿರೋ ಅಂಥದ್ದು, ಅಂದರೆ ಆ ಲೆವೆಲ್ವರೆಗೂ ಮುಂದುವರೆದಿದೆ, ಆ ಹಂತದವರೆಗೂ ಹೋಗಿರೋವಂಥ ಅಂದರೆ ಜನರು ಎಷ್ಟೊಂದು ಜನ ಜ್ಞಾಪಕ ಬರ್ತಾ ಇದೆ. ಸೊ ಇದು ಬರೀ ವಯಸ್ಕರಲ್ಲಿ ಆಗ್ತಾ ಇದೆ ಅಂತಾನೆ ಇಲ್ಲ. ಇವಾಗ ನಾವು 35-38-40 ವರ್ಷ 43 ವರ್ಷಕ್ಕೆ ಕಿಡ್ನಿ ಫೇಲ್ಯೂರ್ ಆಗಿರೋವಂಥವ್ರು, ರೆಟಿನಾ ಆಪರೇಷನ್ಗಳು ಮಾಡಿಸ್ಕೊಂಡಿರೋವಂಥವ್ರು ಹಲವಾರು ನಿದರ್ಶನಗಳನ್ನ ನೋಡಿದ್ದೀವಿ. ಸೊ ನಮಗೆ ವಯಸ್ಸಾಗ್ತಾ ಇದೆ, ನಾವು ಆಮೇಲೆ ಹೋಗೋಣ, ಈ ಥರ ಮಾಡೋಣ ಅಂತೆಲ್ಲ ಕಡೆಗಾಣಿಸ್ಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಖಂಡಿತ ಕರೆಕ್ಟ್ ಟೈಮ್ಗೆ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಇದು ಯಾವುದು ಸೀರಿಯಸ್ ಪ್ರಾಬ್ಲಮ್ ಅಲ್ಲ ಅಂದರೆ ಬೇಕಾದ್ರೆ 1-3 ತಿಂಗಳು ಮುಂದಕ್ಕೆ ಹಾಕಿದ್ರೂ ನಡೆಯುತ್ತೆ. ಆದರೆ ಇಂಥ ತೊಂದರೆಗಳು ಬಂದಾಗ, ರೆಟಿನಾ ಗ್ಲೋಕೋಮಾ ಇಂಥ ತೊಂದರೆಗಳು ಬಂದಾಗ ಖಂಡಿತ ಮುಂದಕ್ಕೆ ಹಾಕಬಾರ್ದು. ಓಕೆ, ನಿಯಮಿತವಾಗಿ ಕರೆಕ್ಟ್ ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಮ್ಯಾಕ್ಯುಲಾ ಇದ್ರ ಬಗ್ಗೆ ಸಮಸ್ಯೆಗಳು ಆಗೋದಕ್ಕೆ ಮುಖ್ಯವಾಗಿರುವಂಥ ಕಾರಣಗಳು ಏನೇನಿರ್ಬೋದು ಸರ್ ಇದರಲ್ಲಿ? ಈಗ ಮ್ಯಾಕ್ಯುಲರ್ ಡಿಜನರೇಷನ್ ಅನ್ನೋದಕ್ಕೆ ನೇರವಾಗಿ ಕಾರಣ ಅಂತ ಇರೋದಿಲ್ಲ. ಅಂದರೆ ಇವಾಗ ಕಾಲ್ರಾ ಆಯಿತು ಅಂದರೆ ಯಾವುದೋ ಒಂದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲ್ರೆ ಅನ್ನೋ, ಅದು ನಮ್ಮ ನೀರಿನಲ್ಲಿ ನಾವು ಕುಡ್ದಿರೋದ್ರಿಂದ ಬೇಸಿಗೆಯಲ್ಲಿ ಆ ಥರ ಡೈರೆಕ್ಟಾಗಿ ಅದು ಆಗುತ್ತೆ. ಟೈಫಾಯ್ಡ್ ಅನ್ನೋದಕ್ಕೆ ಸ್ಯಾಲ್ಮೊನೆಲ್ಲಾ ಟೈಫಿ, ಏಡ್ಸ್ ಅನ್ನೋದಕ್ಕೆ ಏಡ್ಸ್ ವೈರಸ್ HIV. ಈ ಥರ ಒಂದು ನೇರವಾದ ಒಂದು ಕಾರಣನ ನಾವು ಪತ್ತೆ ಹಚ್ಬೋದು.
ಆದರೆ ಮ್ಯಾಕ್ಯುಲರ್ ಡಿಜನರೇಷನ್ ಅನ್ನೋದಕ್ಕೆ ನೇರವಾದ ಕಾರಣಗಳಿರಲ್ಲ. ಸೊ ದೇರ್ ಇಸ್ ನೋ ಕಾಸ್ ಫಾರ್ ಇಟ್. ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಅದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಇದರಿಂದ ಆಗುವಂಥ ಒಂದು ಪ್ರಾಯಶಃ ಆಗಬಹುದಾದಂಥ ಒಂದು ಫ್ಯಾಕ್ಟರ್ಸ್ ಅಂತ ಹೇಳಬಹುದು. ಅದರಲ್ಲಿ ಮಾಡಿಫೈಯಬಲ್, ನಾನ್ ಮಾಡಿಫೈಯಬಲ್ ಅಂದರೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇನೆವಿಟಬಲ್, ನಾವೇ ಅದ್ರ ಬಗ್ಗೆ ಏನು ಇದು ಮಾಡೋಕ್ಕಾಗೋದಿಲ್ಲ. ಇನ್ನು ಕೆಲವೊಂದು ಮಾಡಿಫೈಯಬಲ್, ಅದಕ್ಕೆ ತಕ್ಕಂತೆ ನಾವು ಒಂದು ಪ್ರತಿಕ್ರಿಯೆಯನ್ನು ತೋರಿಸ್ಬೋದು. ನಾನ್ ಮಾಡಿಫೈಯಬಲ್ ಅಲ್ಲಿ ಏಜಿಂಗ್, ವಯಸ್ಸಾಗ್ತಾ ಇರುತ್ತೆ, ಏನು ಮಾಡಲಿಲ್ಲ ಅಂದ್ರೆ ವಯಸ್ಸಂತೂ ಹಾಗೆ ಆಗುತ್ತೆ ನಮಗೆ. ಎರಡನೇದು ಇವಾಗ ಬ್ಲಡ್ ಪ್ರೆಷರ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ಬಟ್ ಬ್ಲಡ್ ಪ್ರೆಷರ್ ಬಂದಾಗ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಮೂರನೇದು ಮಾಡಿಫೈಯಬಲ್ ಅಲ್ಲಿ ಸ್ಮೋಕಿಂಗ್, ಈ ಧೂಮ್ರಪಾನ ಅನ್ನೋದು ಬಹಳ ಒಂದು ಮುಖ್ಯವಾದ ರಿಸ್ಕ್ ಫ್ಯಾಕ್ಟರ್. ಇದಕ್ಕೆ ಸ್ಮೋಕರ್ಸ್ ಅಲ್ಲಿ ದೊಡ್ಡ ತೊಂದರೆ ಇದು. ಅದ್ ಬಿಟ್ರೆ ನೆಕ್ಸ್ಟ್ ಕೊಲೆಸ್ಟ್ರಾಲ್ ಮತ್ತೆ ಸನ್ಲೈಟ್ ಎಕ್ಸ್ಪೋಜರ್. ಸೊ ಇದಿಷ್ಟು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್. ಸೊ ನೇರವಾದ ಕಾರಣಗಳಿಲ್ಲದೆ ಇರೋದ್ರಿಂದ, ಕಾಸಸ್ ಇಲ್ಲದೆ ಇರೋದ್ರಿಂದ ರಿಸ್ಕ್ ಫ್ಯಾಕ್ಟರ್ಸ್ನೇ ನಾವು ಅಡ್ರೆಸ್ ಮಾಡಬೇಕು. ಅದರಲ್ಲಿ ಕೆಲವೊಂದು ಮಾಡೋಕ್ಕಾಗಲ್ಲ, ವಯಸ್ಸಾಗ್ತಿರೋದನ್ನ ತಡೆಗಟ್ಟೋದಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಅನುಭವಿಸ್ಲೇಬೇಕಾಗತ್ತೆ. ವೆರಸ್ ಇದನ್ನೆಲ್ಲ ಅಂದರೆ ಸ್ಮೋಕಿಂಗ್ ಮಾಡ್ತಿರೋರು ತಕ್ಷಣ ನಿಲ್ಲಿಸೋದು, ಅಥವಾ ಮಾಡದೇ ಇರೋರು ಶುರುನೇ ಮಾಡದೇ ಇರೋದು, ಈ ಥರದನ್ನೆಲ್ಲ ಒಳ್ಳೇದಾಗುತ್ತೆ. ಅದಲ್ಲದೆ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಿಕೊಂಡು ರೆಗ್ಯುಲರ್ ಆಗಿ ನಿಯಮಿತವಾಗಿ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. ಬೇಗನೆ ಪಿಕಪ್ ಮಾಡಿದ್ರೆ ಸ್ಕ್ರೀನಿಂಗಲ್ಲಿ ಅದನ್ನು ಇನ್ನೂ ಹೆಚ್ಚು ಟ್ರೀಟ್ಮೆಂಟಲ್ಲಿ, ಅಂದರೆ ಕಡಿಮೆ ಟ್ರೀಟ್ಮೆಂಟಲ್ಲಿ ಹೆಚ್ಚು ಉಳಿಸ್ಕೋಬೋದು. ಓಕೆ ಫೈನ್. ಹಾಗಿದ್ರೆ ಇನ್ನು ನಾರ್ಮಲಿ ಏನಂದರೆ ಡಯಾಬಿಟಿಕ್ ಅದೇ ಪೇಷಂಟ್ಸ್ಗಳು ಬಂದರೆ ಸದ್ಯ ಕಣ್ಣಿನ ಸಮಸ್ಯೆ ಇದೆಯಾ ನೋಡುವಂತ ಹೇಳ್ತಿರ್ತಾರೆ. ಅಂದರೆ ಕಣ್ಣಿನ ಸಮಸ್ಯೆಗೆ ನೇರವಾಗಿ ಡಯಾಬಿಟಿಸ್ ಕಾರಣ ಆಗಿರುತ್ತಾ? ಖಂಡಿತ. ಈಗ ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಡಯಾಬಿಟಿಸ್ ಅಲ್ಲಿ ಪ್ರತಿಯೊಂದು ಅಂಗಗಳಿಗೂ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಮೇಲಿನ ತುದಿ, ಬ್ರೈನಿಂದ ಹಿಡಿದು ಕಣ್ಣುಗಳು, ಕಿವಿಗಳು, ಹಾರ್ಟ್, ಲಂಗ್ಸ್, ಸ್ಟಮಕ್, ನ್ಯೂರೋಪತಿ, ಕಾಲ್ಗಳು, ಪ್ರತಿಯೊಂದು ಸ್ಕಿನ್, ಎಲ್ಲ ಅಂಗಗಳು ಅಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ರೆಟಿನೋಪತಿ ಅನ್ನೋದು ರೆಟಿನಾ ರೆಟಿನೋಪತಿ. ಸೊ ರೆಟಿನಲ್ ಪ್ಯಾಥಾಲಜಿ ಅಂದರೆ ಏನಾಗುತ್ತೆ, ಅದರಲ್ಲಿ ಕಣ್ಣಲ್ಲಿ ರಕ್ತನರಗಳು ಬಹಳ ಪ್ರಮಾಣದಲ್ಲಿ ಇರುತ್ತೆ. ಸೊ ರಕ್ತನರದಲ್ಲಿ ಈ ಗ್ಲೂಕೋಸ್ ಜಾಸ್ತಿ ಆಗಿರೋದ್ರಿಂದ, ಅಂದರೆ ಸಕ್ಕರೆ ಜಾಸ್ತಿ ಆಗ್ತಿರೋದ್ರಿಂದ ಅದು ಹೋಗಿ ಡೆಪಾಸಿಟ್ ಆಗಿ ಬ್ಲಡ್ ವೆಸಲ್ಸ್ ವೀಕ್ ಆಗಿ ಅದರಿಂದ ತೊಂದರೆಗಳಾಗುತ್ತೆ. ಕರೆಕ್ಟ್. ಎಲ್ಲ ಅಂಗಗಳಲ್ಲೂ ಇದರಿಂದನೇ ಆಗೋದು. ಅದು ಕಾಣಿಸುತ್ತೆ ಕಣ್ಣಲ್ಲಿ ನಮಗೆ. ಸೊ ಹಾಗಾಗಿ ಡಯಾಬಿಟಿಕ್ ರೆಟಿನೋಪತಿಗೆ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಈಗ ನಾವು ಆಗಲೇ ಹೇಳಿದ ಹಾಗೆ 2 ಥರ ಡಯಾಬಿಟಿಕ್ಸ್ನ ಅಂತ ವಿಂಗಡಿಸಿದಾಗ, ಒಂದು ಈ ಮಕ್ಕಳು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಕ್ಸ್, ಚಿಕ್ಕ ವಯಸ್ಸಿನಲ್ಲೇ ಡಯಾಬಿಟಿಸ್ ಆಗುವಂಥವ್ರು. ಇನ್ನು ಮಿಕ್ಕಿದ್ದು ಟೈಪ್ 2 ಡಯಾಬಿಟಿಕ್ಸ್, ಹೂ ಆರ್ ಎಲ್ಡರ್ಲಿ ಪೀಪಲ್ ಆರ್ ಓಲ್ಡರ್ ಪೀಪಲ್. ಅವ್ರುಗಳಿಗೆ ಈ ಟೈಪ್ 1 ಡಯಾಬಿಟಿಕ್ಸ್ ಅಂದರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಕ್ಸ್ಗೆ ಅವರು ಡಯಾಗ್ನೋಸ್ ಆಗಿ 5 ವರ್ಷದ ನಂತರದಿಂದನೇ ಪರೀಕ್ಷೆಗಳನ್ನ ಶುರು ಮಾಡ್ಕೋಬೋದು. ಮೊದಲ 5 ವರ್ಷದ ಅಷ್ಟೊಂದೇನು ಇಂಪಾರ್ಟೆಂಟ್ ಇರಲ್ಲ. ಆದರೂ ಮಾಡಿಸ್ಬಾರ್ದು ಅಂತಿಲ್ಲ, ಮಾಡಿಸೋದು ಒಳ್ಳೆಯದು. ಬಟ್ ಅಟ್ಲೀಸ್ಟ್ 5 ಇಯರ್ಸ್ಗೆ ಮೊದಲನೇ ಪರೀಕ್ಷೆ ಅಂತೂ ಮಾಡಲೇಬೇಕು. ವೆರಸ್ ಟೈಪ್ 2 ಡಯಾಬಿಟಿಕ್ಸ್ ಅಂತ ನಾವೇನು ಹೇಳ್ತೀವಿ, ವಯಸ್ಕರಲ್ಲಿ ಸಕ್ಕರೆ ಕಾಯಿಲೆ ಬರೋದು, ಮಾತ್ರೆಗಳು ತಗೊಳ್ಳೋದು, ಅಂಥವ್ರಿಗೆ ಯಾವತ್ತು ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಡಯಾಗ್ನೋಸ್ ಆಗಿದೆಯೋ ಅವತ್ತೇ ಕಣ್ಣಿನ ಪರೀಕ್ಷೆ ಮಾಡಿಸೋದು ಉತ್ತಮ. ಯಾಕೆಂದ್ರೆ ಯಾವತ್ತಿಂದ ಶುಗರ್ ಶುರುವಾಗಿದೆ ಅಂತ ಗೊತ್ತಿರೋದಿಲ್ಲ, ಅವತ್ತು ಪತ್ತೆ ಹಚ್ಚಿರ್ತೀವಿ. ಈಗ ಸಾಮಾನ್ಯವಾಗಿ ನಾವು ಕಥೆಗಳು ಕೇಳಿರ್ತೀವಿ, ಅವರಿಗೆ ತುಂಬ ಆವಾಗ ನೋಡಿದ್ರು ಹಸುವಾಗೋದು, ತುಂಬ ಯೂರಿನ್ ಪಾಸ್ ಮಾಡೋರು, ವೆಯ್ಟ್ ಲಾಸ್ ಆಗಿಬಿಟ್ಟಿತ್ತು, ತುಂಬ ನಿಶಕ್ತಿ, ಸ್ಕಿನ್ ಎಲ್ಲ ಒಂಥರ ಸುಕ್ಕುಗಟ್ಟಕ್ಕೆ ಶುರು ಆಗೋಗ್ಬಿಟ್ಟಿತ್ತು. ಆಮೇಲೆ ಹೋಗಿ ಚೆಕ್ ಮಾಡಿಸಿದ್ರೆ 400-500 ಶುಗರ್ ಇತ್ತು. ಆಮೇಲೆ ಇನ್ಸುಲಿನ್ ಕೊಟ್ಟು 15 ದಿವಸದಲ್ಲಿ ಕಂಟ್ರೋಲ್ಗೆ ಬಂದು ಇವಾಗ ಮಾತ್ರೆ ತಗೋತಾ ಇದ್ದಾರೆ. ಇದು ಬಹಳ ಸರ್ವೇ ಸಾಮಾನ್ಯವಾದ ಒಂದು ಕಾಯಿಲೆ. ಅಥವಾ ಎಲ್ಲೋ ಒಂದು ಸಣ್ಣ ಗಾಯ ಆಯಿತು, ಎಷ್ಟು ದಿವಸ ಆದರೂ ವಾಸಿ ಆಗಲಿಲ್ಲ, ಆಮೇಲೆ ಶುಗರ್ ಚೆಕ್ ಮಾಡಿ ನೋಡಿದ್ರೆ ಶುಗರ್ ಜಾಸ್ತಿ ಇತ್ತು. ಈ ಥರ ಒಂದು ಬೇರೆ ಏನೋ ಒಂದು ಇವೆಂಟಿಂದ ನಮಗೆ ಶುಗರ್ ಇದೆ ಅಂತ ಗೊತ್ತಾಗುತ್ತೆ ಹೊರತು ಡೈರೆಕ್ಟಾಗಿ ಶುಗರ್ ಇದೆ ಅಂತ ಗೊತ್ತಾಗಿರಲ್ಲ. ಹಾಗಾಗಿ ಏನು ಮಾಡ್ತೀವಿ, ಟೈಪ್ 2 ಡಯಾಬಿಟಿಕ್ಸಲ್ಲಿ ಅಟ್ ದ ಟೈಮ್ ಆಫ್ ಡಯಾಗ್ನೋಸಿಸೇ ಕಣ್ಣಿಂದು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳೋದು. ಈ ಯಂಗ್ ಡಯಾಬಿಟಿಕ್ಸ್ಗೂ ಹಾಗೇನೆ ನಿಯಮಿತವಾಗಿ ಪರೀಕ್ಷೆ ಮಾಡಿಸ್ಕೊಳ್ತಾ ಇರಬೇಕು. ಮೊದಲನೇ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಕಡಿಮೆ ಟ್ರೀಟ್ಮೆಂಟಲ್ಲೇ ಜಾಸ್ತಿ ದೃಷ್ಟಿನ ಉಳಿಸ್ಬೋದಾಗ. ಮಾತಾಡೋಣ, ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ. ಹೇಳಿ ಸರ್, ತಮ್ಮ ಹೆಸರು? ಸರ್ ನಮಸ್ತೆ ಸರ್. ಹೇಳಿ ಸರ್. ಉದಯ್ ಕುಮಾರ್ ಅಂತ ನಮ್ಮ ಹೆಸರು. ಯಾವ ಸರ್? ಸರ್ ನಮ್ದು ರಾಮನಗರ ಸರ್. ಓಕೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮ್ಮ ತಂದೆಯವ್ರಿಗೆ. ಹಲೋ, ಹೇಳಿ ಉದಯ್ ಕುಮಾರ್ ಅವರೇ, ಕೇಳಿಸ್ತದೆ, ಹೇಳಿ. ನಮ್ಮ ತಂದೆಯವ್ರಿಗೆ ಸ್ವಲ್ಪ ಈ ನಡುವೆ ಒಂದು ಕಣ್ಣು ಸರಿಗೆ ಕಾಣಿಸ್ತಿಲ್ಲ. ಸರಿ. ಮಂಜು ಅಂತಿದ್ದಾರೆ. ಏನಾಗಿರ್ಬೋದು? ಎಷ್ಟು ವಯಸ್ಸು ಅವ್ರಿಗೆ? ಸರ್ ಅವ್ರಿಗೆ 68. ಶುಗರ್ ಏನಾರು ಇದೆಯಾ? ಇಲ್ಲ ಸರ್, ಶುಗರ್ ಇಲ್ಲ. ಶುಗರ್ ಬಿ ಪಿ ಏನಿಲ್ಲ. ಶುಗರ್ ಬಿ ಪಿ ಏನಿಲ್ಲ.
ನೋಡಿ 68 ವರ್ಷದಲ್ಲಿ ಸಾಮಾನ್ಯವಾಗಿ ಅಂದರೆ ಪೊರೆ ಬೆಳೆದಿರುತ್ತೆ ಅಥವಾ ಕನ್ನಡಕದ ಅವಶ್ಯಕತೆ ಇರುತ್ತೆ. ಸೊ ಇದು 2 ಪರೀಕ್ಷೆ ಅಂತೂ ಖಂಡಿತ ಮಾಡಿಸಿ. ಅದರಲ್ಲಿ 2ರಲ್ಲಿ ಯಾವ್ದಾದ್ರು ಇತ್ತು ಅಂದರೆ ಬಹಳ ಒಳ್ಳೆ ಸುಲಭವಾದ ಉಪಾಯ, ಅದನ್ನು ಮಾಡಿಸ್ಕೊಳ್ಬೋದು. ಅದಿಲ್ಲ ಅಂದರೆ ದುರಾದೃಷ್ಟವಶಾತ್ ಬೇರೆ ಏನಾದರೂ ತೊಂದರೆ ಇತ್ತು ಅಂದರೆ ಅದಕ್ಕೆ ತಕ್ಕದಾದ ಟ್ರೀಟ್ಮೆಂಟ್ನ ಮಾಡ್ಕೋಬೇಕಾಗತ್ತೆ. ಬಟ್ ತಕ್ಷಣ ಪರೀಕ್ಷೆ ಅಂತೂ ಮಾಡಿಸ್ಕೊಳ್ಳಿ, ಏನಿದೆ ಅಂತ ಪತ್ತೆ ಹಚ್ಕೊಳ್ಳಿ. ಮೋಸ್ಟ್ಲಿ ಇಲ್ಲ ಕನ್ನಡಕದ ಅವಶ್ಯಕತೆ ಇರುತ್ತೆ, ಇಲ್ಲ ಪೊರೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೆ ಸರ್, ಇನ್ನು ರೆಟಿನಾ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ. ರೆಟಿನಾ ಸಮಸ್ಯೆ ಅಂತಂದರೆ ಏನು, ಅದರಲ್ಲೂ ಹಂತಗಳಿದೆಯಾ ಅಥವಾ ಬೇರೆ ಬೇರೆ ಟೈಪ್ಸ್ ಆಫ್ ರೆಟಿನಾ ಸಮಸ್ಯೆಗಳಿದೆ? ಹೌದು. ಈಗ ಡಯಾಬಿಟಿಕ್ಸಲ್ಲೂ ನಾವು ಪರೀಕ್ಷೆ ಮಾಡ್ತಿರ್ಬೇಕಾದ್ರೆ ಇಟ್ ಗೋಸ್ ಥ್ರೂ ಸ್ಟೇಜಸ್. ಸೊ ಏನಾಗುತ್ತೆ ಅಂದರೆ ಹಂತವಾಗಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಮೊದಲನೇದು ಗ್ರಾಸ್ ಆಗಿ ವಿಂಗಡಿಸಿದ್ರೆ 2, ನಾನ್ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಮತ್ತು ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂದರೆ ಅದು ಒಂದು ಅಡ್ವಾನ್ಸ್ಡ್ ಪ್ರಾಬ್ಲಮ್. ಅದರಲ್ಲಿ ಪ್ರಾಲಿಫರೇಷನ್ ಅಂದರೆ ರಕ್ತನರಗಳು ಬೆಳವಣಿಗೆ ಆಗ್ತಾ ಇದೆ, ಅಬ್ನಾರ್ಮಲ್ ರಕ್ತನರಗಳು, ಅನಾರೋಗ್ಯವಾದ ರಕ್ತನರಗಳು ಬೆಳವಣಿಗೆ ಆಗೋದು, ಅದಕ್ಕೆ ಪ್ರಾಲಿಫರೇಟಿವ್. ಅದಿನ್ನೂ ಆಗದೇ ಇದ್ದರೆ ನಾನ್ ಪ್ರಾಲಿಫರೇಟಿವ್. ಸೊ ಅದು ಪ್ರಾಥಮಿಕ ಹಂತ. ಅದರಲ್ಲಿ ಕೂಡ ಮೈಲ್ಡ್, ಮಾಡರೇಟ್, ಸಿವಿಯರ್ ಆ್ಯಂಡ್ ವೆರಿ ಸಿವಿಯರ್ ಅಂತಿರುತ್ತೆ. ಸೊ ಈ ಮೈಲ್ಡ್ ಮಾಡರೇಟಲ್ಲಿ ಎಷ್ಟೊಂದು ಸತಿ ನಾವೇನು ಟ್ರೀಟ್ಮೆಂಟ್ ಮಾಡಲ್ಲ, ಬಟ್ ಅದಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ. ನೋಡಿ, ಆಗಲೇ ನಿಮ್ಮ ಕಣ್ಣಲ್ಲಿ ತೊಂದರೆ ಶುರುವಾಗಿದೆ, ಇನ್ನಾದರೂ ನೀವು ಶುಗರ್ನ ನೀವು ಬಹಳ ಕಟ್ಟುನಿಟ್ಟಾಗಿ ಇಟ್ಕೊಂಡು ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ಮುಂದಿನ ಸ್ಟೇಜಸ್ಗೆ ಆಗುವಂಥ ಪ್ರೋಗ್ರೆಷನ್ ನಿಧಾನಕ್ಕಾಗತ್ತೆ. ಯಾಕಂದರೆ ಒಂದು ಸತಿ ಶುರು ಆದಮೇಲೆ ಆಗೇ ಆಗುತ್ತೆ. ಬಟ್ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ತು ಅಂದರೆ ಮೈಲ್ಡ್ ಟು ಮಾಡರೇಟ್ ಟು ಸಿವಿಯರ್ ನಿಧಾನಕ್ಕಾಗತ್ತೆ, ಆಮೇಲೆ ಪ್ರಾಲಿಫರೇಟಿವ್ ಸ್ಟೇಜ್ಗೆ ನಿಧಾನಕ್ಕಾಗತ್ತೆ ಅಂತ. ಓಕೆ, ಮಾತಾಡ್ತೀನಿ. ಒಂದು ಕಾಲ್ ಇದೆ ಖಂಡಿತ. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು? ಸರ್ ರವಿ ಅಂತ. ಹೇಳಿ ಸರ್, ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ ರವಿ ಅವರು, ಹೇಳಿ. ಸರ್ ನನಗೆ ರೆಟಿನಾ ಆಗಿದೆ. ಹಲೋ, ಹೇಳಿ. ಕೇಳಿಸ್ತಾ ಇದೆ, ಹೇಳಿ. ರೆಟಿನಾ ಆಗಿ ಆಗ್ಲೇ ಹೆಚ್ಚು ಕಮ್ಮಿ 4 ವರ್ಷ ಆಯ್ತು ಸರ್. 2 ಕಣ್ಣು ತುಂಬಾ ಬ್ಲಡ್ ಕಾಣೋದೇ ಇಲ್ಲ. ಅದು ಏನೋ ಟ್ರೀಟ್ಮೆಂಟ್ ಆಗಲ್ವಾ? ರೆಟಿನಾ ಆಗಿದೆ ಅಂದ್ರೆ ಏನಂತ? ಕೆಲವು ಡಾಕ್ಟರ್ ಎಲ್ಲ ಅಷ್ಟೇ ನಿಮ್ಗೆ ಬರಲ್ಲ ಕಣ್ಣು ಅಂತಾರೆ. ಎಷ್ಟು ವಯಸ್ಸು ನಿಮ್ಗೆ? ಅದಕ್ಕೆ ಫೋನ್ ಮಾಡಿದೆ ಸರ್. ವಯಸ್ಸು ಎಷ್ಟು ರವಿ ಅವರೇ ನಿಮ್ಗೆ? ನಮ್ಗೆ 52 ಸರ್. 52. ಡಯಾಬಿಟಿಸ್ ಇದೆ, BP ಇದೆ. ನೋಡಿ, ಡಯಾಬಿಟಿಸ್ ಅಲ್ಲಿ ಹಲವಾರು ಸ್ಟೇಜಸ್ ಅಲ್ಲಿ, ಇವಾಗ ಅದರ ಬಗ್ಗೆನೇ ಮಾತಾಡ್ತಾ ಇದ್ವಿ. ತುಂಬಾ 52. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್, ಡಾಕ್ಟರ್ ಮಾತಾಡೋದು ಕೇಳಿಸಲ್ಲ. ಓಕೆ, ಕೇಳಿಸ್ಕೊಳ್ಳಿ ಈಗ. ಸೊ 52 ವರ್ಷಕ್ಕೆ ನಿಮಗೆ ಶುಗರ್ ಎಲ್ಲ ಬಂದಿರೋದ್ರಿಂದ, ರೆಟಿನಾ ಡ್ಯಾಮೇಜ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅಡ್ವಾನ್ಸ್ ಸ್ಟೇಜಲ್ಲೇ ಇದ್ದಿರ್ಬೋದು. ನೋಡಿ, ಇದರಲ್ಲೆಲ್ಲ ಏನಾಗುತ್ತೆ ಅಂದರೆ, ನೀವು ಹೋಗಿ ವೈದ್ಯರ ಬಳಿಗೆ ಸಂಪರ್ಕ ಮಾಡಿದಾಗ ಅವ್ರು ಹೇಳಿರ್ತಾರೆ, ನೋಡಿ ಇದರಲ್ಲಿ ಪ್ರಯತ್ನ ಮಾಡ್ಬೋದು, ಬಟ್ ಇದರಲ್ಲಿ ಪೂರ್ತಿ ದೃಷ್ಟಿ ಹೋಗಿರೋವಂಥ ದೃಷ್ಟಿ ವಾಪಸ್ ಬರುತ್ತೆ ಅನ್ನೋ ನಿರ್ದಿಷ್ಟವಾದ ಒಂದು ಇದಿರಲ್ಲ, ಖಡಾಖಂಡಿತವಾಗಿ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿರ್ತಾರೆ. ಹಾಗನ್ಕೊಂಡು ನಾವು ಚಿಕಿತ್ಸೆ ಮಾಡ್ಕೊಳ್ಳಿಲ್ಲ ಅಂದರೆ ಇರೋದನ್ನು ಕಳ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ರೆಟಿನಾ ತೊಂದರೆ ಇತ್ತು ಅಂದರೆ ಇರೋದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಚಿಕಿತ್ಸೆ ಮಾಡಬೇಕು. ಸೊ ಇವಾಗ ಆಪರೇಷನ್ ಮಾಡಿದ್ದು ಅಥವಾ ಟ್ರೀಟ್ಮೆಂಟ್ ಮಾಡಿದ್ದು ಸಕ್ಸಸ್ಫುಲ್ ಅಂತ ಹೇಳೋದು ಅಂದರೆ 2 ಥರ ವಿಧಾನ. ಒಂದು, ಕಡಿಮೆ ಆಗಿರೋ ದೃಷ್ಟಿನ ರಿಕವರ್ ಮಾಡುವಂಥದ್ದು. ಎರಡನೇದು, ಇರೋ ದೃಷ್ಟಿನ ಉಳಿಸ್ಕೊಂಡು ಇನ್ನೂ ಕಡಿಮೆ ಆಗದಿರೋಂಥ ತಡೆಗಟ್ಟೋದು. ರೆಟಿನಾ ಸಮಸ್ಯೆಗಳಲ್ಲಿ ಹಲವಾರು ಬಾರಿ ನಾವು ಇಂಪ್ರೂವ್ಮೆಂಟ್ ಬರೆಸೋದು ಕಷ್ಟ, ಇರೋದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಚಿಕಿತ್ಸೆ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವು ಮಾಡಲಿಲ್ಲ ಅಂದರೆ ನಿಮ್ಗೆ ಈಗಿರೋ ಪರಿಸ್ಥಿತಿ ದೃಷ್ಟಿನೂ ಇನ್ನೂ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಗೆ ಯಾರಾದರೂ ವೈದ್ಯರು ಆ ಥರ ಹೇಳಿತ್ತು ಅಂದರೆ, ನಿಮ್ಮ ದೃಷ್ಟಿನ ಇಂಪ್ರೂವ್ಮೆಂಟ್ ಬರ್ಸೋಕ್ಕಾಗಲ್ಲ ಅಂದರೆ, ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಇರೋದನ್ನು ಹೋಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಅದಕ್ಕೋಸ್ಕರನಾದರೂ ಚಿಕಿತ್ಸೆ ಮಾಡ್ಕೋಬೇಕು. ಇರೋ ಅಷ್ಟು ದೃಷ್ಟಿ ಎಷ್ಟೊಂದು 50% ಇದೆಯಾ, 60% ಇದೆಯಾ, 30% ಇದೆಯಾ, ಇರೋ ಅಷ್ಟು ದೃಷ್ಟಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅದನ್ನಾದರೂ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಾವು ಬೇರೆಯವ್ರ ಮೇಲೆ ಅವಲಂಬಿತರಾಗ್ತೀವಿ. ನಾಳೆ ದಿವಸ ಪೂರ್ತಿ ದೃಷ್ಟಿ ಹೋದರೆ ಇನ್ನೊಬ್ಬರು ಕೈ ಹಿಡ್ಕೊಂಡು ನಡಿಬೇಕಾಗತ್ತೆ. ಮನೆಯಲ್ಲಿ ನಮ್ಮ ತಟ್ಟೆಯಲ್ಲಿ ಏನು ಅನ್ನ ಹಾಕಿದ್ದಾರೆ, ಪಲ್ಯ ಎಲ್ಲಿದೆ, ಉಪ್ಪಿನಕಾಯಿ ಎಲ್ಲಿದೆ ಅನ್ನೋದು ನೋಡೋದಕ್ಕೋಸ್ಕರನಾದ್ರೂ ನಮಗೆ ದೃಷ್ಟಿ ಬೇಕಲ್ವಾ? ಮನೆ ಮಟ್ಟಿಗೆ ಓಡಾಡ್ಕೊಂಡಿರೋದಕ್ಕೋಸ್ಕರ ಆ ದೃಷ್ಟಿನ ಉಳಿಸ್ಕೊಳ್ಳೋದಕ್ಕೋಸ್ಕರನಾದರೂ ನೀವು ಚಿಕಿತ್ಸೆ ಮಾಡ್ಕೋಬೇಕು. ಧೈರ್ಯ ಕಳ್ಕೋಬೇಡಿ. ಕೆಲವೊಂದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ, ಬಟ್ ನೀವು ಕರೆಕ್ಟ್ ಸಮಯದಲ್ಲಿ ತಕ್ಷಣ ಟ್ರೀಟ್ಮೆಂಟ್ ಹೇಳಿದ್ದನ್ನು ಮಾಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಓಕೆ, ಸಾಧ್ಯ ಆಯ್ತಾರೆ ಒಂದ್ಸರಿ ಶೇಖರ್ ಐ ಹಾಸ್ಪಿಟಲ್ಗೆ ಬನ್ನಿ. ದೃಷ್ಟಿ ಹೋದವರಿಗೆ ಈ ಥರ ಹಲವಾರು ಕಾರಣಗಳಿಂದ ದೃಷ್ಟಿ ಹೋಗಿರುತ್ತೆ. ಸಾಕಷ್ಟು ಕಡೆ ನಾವು ಹೇಳ್ತಾ ಇರ್ತೀವಿ ನೇತ್ರದಾನದ ಬಗ್ಗೆ ಅಂಥೇಳಿ, ಬೇರೆಯವರಿಗೆ ಅದನ್ನು ಬೆಳಕು ನೀಡುತ್ತೆ ಅಂತೇಳಿ. ಇಂತಹ ಸಮಸ್ಯೆಗಳಿಗೆ ಇರೋರಿಗೆ ನೇತ್ರದಾನದಲ್ಲಿ ಇರುವಂತಹ ದಾನಗಳನ್ನು ಮಾಡಿರ್ತಾರಲ್ಲ, ಅದು ಆ ಕಣ್ಣು ಇವ್ರಿಗೆ ಸಹಾಯ ಆಗ್ಬೋದಾ? ಇಂಥ ಚಾನ್ಸಸ್ ಅಲ್ಲಿ ಇರುತ್ತೆ? ಅನ್ಫಾರ್ಚುನೇಟ್ಲಿ ಇದ್ರದ್ದು ಲಿಮಿಟೇಷನ್ ಅನ್ನೋದು, ರೆಟಿನಾ ಪ್ರಾಬ್ಲಮ್ಗಳಲ್ಲಿ ರೆಟಿನಾ ಟ್ರಾನ್ಸ್ಪ್ಲಾಂಟ್ ಇಲ್ಲ.
ನೇತ್ರ ದಾನ ಮಾಡಿದಾಗ ಟ್ರಾನ್ಸ್ಪ್ಲಾಂಟ್ ಆಗೋದು ಈ ಕಣ್ಣಿನ ಮುಂದ್ಗಡೆ ಇರುವಂತ ಕಪ್ಪು ಗುಡ್ಡೆ ಮಾತ್ರ. ಓಕೆ. ಸೊ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಸೊ ಈಗ ನಮ್ಮ ಪ್ರೀತಿಯ ರಾಜ್ಕುಮಾರ್ ಆಗಲಿ ಅಥವಾ ಪುನೀತ್ ರಾಜ್ಕುಮಾರ್ ಅವರಾಗಲಿ, ಅವರ ಕಣ್ಣಿನ ಕಪ್ಪು ಗುಡ್ಡೆಗಳನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದೀವಿ ಹೊರತು ರೆಟಿನಾನ ಟ್ರಾನ್ಸ್ಪ್ಲಾಂಟ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ರೆಟಿನಾ ಅಥವಾ ಆಪ್ಟಿಕ್ ನರ್ವ್, ಡಯಾಬಿಟಿಕ್ ರೆಟಿನೋಪತಿ ಅಥವಾ ಮ್ಯಾಕ್ಯುಲರ್ ಡಿಜನರೇಷನ್ ಇಂದ ರೆಟಿನಾ ಡ್ಯಾಮೇಜ್ ಆಗುತ್ತೆ ಅಥವಾ ಗ್ಲಾಕೋಮಾ ಇಂದ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಅದಕ್ಕೆ ಟ್ರಾನ್ಸ್ಪ್ಲಾಂಟೇಷನ್ ಪರಿಹಾರ ಇಲ್ಲ. ಸೊ ಅದಕ್ಕೆ ರೀಪ್ಲೇಸ್ಮೆಂಟ್ ಇಲ್ಲ. ಈಗ ಗಾಡಿಯಲ್ಲಿ ಎಲ್ಲಾ ಸ್ಪೇರ್ಸ್ಗೂ ಸ್ಪೇರ್ ಪಾರ್ಟ್ಸ್ ಇರುತ್ತೆ, ಬಾಡಿಯಲ್ಲಿ ಕೆಲವುದಕ್ಕಿದೆ ಕೆಲವುದಕ್ಕಿಲ್ಲ. ಸೊ ರೆಟಿನಾ ಇಸ್ ಒನ್ ಆಫ್ ದೋಸ್. ಅದಕ್ಕೆ ಸ್ಪೇರ್ ಪಾರ್ಟ್ ಇಲ್ಲ, ಯಾವ ಅಂಗಡಿಯಲ್ಲೂ ಸಿಗೋದಿಲ್ಲ. ಇರೋದನ್ನ ಭಗವಂತ ಕೊಟ್ಟಿರೋದನ್ನೇ ಉಳಿಸ್ಕೊಳ್ಬೇಕು ನಾವು. ಅದೇ ನಮ್ಮ ಪ್ರಾಮುಖ್ಯತೆ ಆಗಿರಬೇಕು, ಪ್ರಯಾರಿಟಿ ಆಗಿರಬೇಕು. ಓಕೆ. ಹಾಗೆ ಇನ್ನು ಡಯಾಬಿಟಿಸ್ ಬಗ್ಗೆ ಹೇಳ್ತಾ ಇದ್ರಿ. ಡಯಾಬಿಟಿಸ್ ನಂತರ ಇನ್ನು ದೇಹದಲ್ಲಿ ಯಾವೆಲ್ಲ ಕಾರಣಗಳಿಂದ ಈ ಕಣ್ಣಿನ ಸಮಸ್ಯೆಗಳು ಬರ್ಬೋದು? ಬ್ಲಡ್ ಪ್ರೆಷರ್ ಇರುತ್ತಲ್ಲ, ಬಹಳ ಕಾಮನ್ ಆಗಿ ಬ್ಲಡ್ ಪ್ರೆಷರ್, BP ಎಷ್ಟೊಂದು ಜನಕ್ಕೆ ಇರುತ್ತೆ. ಇನ್ಫ್ಯಾಕ್ಟ್ ಅದೆಲ್ಲ ಪ್ಯಾಕೇಜ್ ಡೀಲ್ ಆಗಿ ಬರುತ್ತೆ. BP, ಶುಗರ್, ಹಾರ್ಟ್ ಪ್ರಾಬ್ಲಮ್, ಇದೆಲ್ಲ ಜೊತೆ ಒಂದು ಕೊಲೆಸ್ಟ್ರಾಲ್, ಇದೆಲ್ಲ ಕಾಮನ್ ಆಗಿ ಬರುತ್ತಲ್ಲ. ಈ BP ಇಂದನೂ ಕಣ್ಣಿನ ಮೇಲೆ ಸುಮಾರು ತೊಂದರೆಗಳಾಗುತ್ತೆ. ರೆಟಿನಲ್ ಆರ್ಟರಿ ಅಕ್ಲೂಷನ್, ರೆಟಿನಲ್ ವೇನ್ ಅಕ್ಲೂಷನ್, ಕೊರಾಯ್ಡಲ್ ಇನ್ಫಾರ್ಕ್ಟ್ಸ್, ಮತ್ತೆ ನರ್ವ್ ಪ್ಯಾಲ್ಸೀಸ್, ಈ ತರ ಎಲ್ಲ ಸುಮಾರು ತೊಂದರೆಗಳಾಗುತ್ತೆ. ರೆಟಿನಲ್ ವೇನ್ ಅಕ್ಲೂಷನ್ ಆದಾಗ್ಲೂ ನಾವು ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಪರಿಹಾರ ಮಾಡ್ತೀವಿ. ರೆಟಿನಲ್ ಆರ್ಟರಿ ಅಕ್ಲೂಷನ್ ಅನ್ನೋದು ಅದು ಒಂದು ಮೆಡಿಕಲ್ ಎಮರ್ಜೆನ್ಸಿ. ಅದು ಅಂದ್ರೆ ಅದನ್ನ ಕರೆಕ್ಟ್ ಟೈಮಲ್ಲಿ ನಾವು ಪತ್ತೆ ಹಚ್ಚಿ ಅದಕ್ಕೆ ತಕ್ಷಣ ಟ್ರೀಟ್ಮೆಂಟ್ ಕೊಟ್ರೆ ಒಂದು 50 to 60% ಜನರಲ್ಲಿ ದೃಷ್ಟಿನ ನಾವು ವಾಪಸ್ ಪಡಿಬಹುದು. ಬಟ್ ಆ ಸಮಯದಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಇವಾಗ ನಾವು ಎಷ್ಟೊಂದು ಜನರಲ್ಲಿ ತಿಳುವಳಿಕೆ ಇರುತ್ತೆ, ಆಕ್ಸಿಡೆಂಟ್ ಆಗಿ 6 ಗಂಟೆ ಒಳಗಡೆ ಬಂದರೆ ಗೋಲ್ಡನ್ ಪೀರಿಯಡ್ ಅಂತ, ಸ್ಟ್ರೋಕ್ ಆಗಿ ಒಂದು ಗೋಲ್ಡನ್ ಪೀರಿಯಡ್ ಇರುತ್ತೆ. ಅದೇ ರೀತಿ ಕಣ್ಣಲ್ಲೂ ಕೂಡ ಈ ಥರ ಆರ್ಟ್ರಿ ಅಕ್ಲೂಷನ್ ಆಗಿ ಬಂತು ಅಂದರೆ, ರೆಟಿನಲ್ ಆರ್ಟ್ರಿ ಅಕ್ಲೂಷನ್ ಆಗಿ ಬಂತು ಅಂದರೆ ನಾವು ಆವಾಗಲೂ ಗೋಲ್ಡನ್ ಪೀರಿಯಡಲ್ಲಿ ಬಂದರೆ ಚಿಕಿತ್ಸೆ ಮಾಡಿದ್ರೆ ಫಲಕಾರಿಯಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತಕ್ಷಣ ನಮ್ಮ ದೃಷ್ಟಿ ಮಂಜಾದಾಗ ನಾವು ಕಡೆಗಾಣಿಸ್ಬಾರ್ದು. ನಾಳೆ ಹೋಗೋಣ, ಇನ್ನೊಂದು ದಿವಸ ಹೋಗೋಣ, ಮತ್ತೊಂದು ದಿವಸ ಹೋಗೋಣ, ಕಾರಣಗಳು ಹೇಳ್ಕೊಳ್ಳೇಬಾರ್ದು. ಕಾರಣಗಳು ಹೇಳ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ನಾವು ಕಾರಣ ಹೇಳ್ತಾ ಇದೀವಿ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಸೊ ಹಾಗಾಗಿ ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ಇದು BP ಇಂದ ಆಗುವಂಥ ರೆಟಿನಲ್ ಆರ್ಟರಿ ಅಕ್ಲೂಷನ್, ವೇನ್ ಅಕ್ಲೂಷನ್, ನರ್ವ್ ಪ್ಯಾಲ್ಸಿಸ್. ಕಣ್ಣ ಗುಡ್ಡೆನ ಮೂವ್ ಮಾಡುವಂಥ 6 ಮಸಲ್ ಇರುತ್ತೆ. 6 ಮಸಲ್ನ ಮಾನಿಟರ್ ಮಾಡುವಂಥ 3 ನರ ಇರುತ್ತೆ. ಆ 3 ನರಾನು ಯಾವ್ದಾದ್ರು ಒಂದೊಂದ್ಸತಿ ಈ ಥರ BP ಎಲ್ಲ ವೇರಿಯೇಷನ್ ಆದಾಗ ಒಂದು ಜಾಮ್ ಆಯಿತು ಅಂದರೆ ಅವಾಗ ನರ್ವ್ ಪ್ಯಾಲ್ಸೀಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇವಾಗ ಬಾಯಿ ಸೊಟ್ಟಾಗೋಗ್ಬಿಟ್ಟು ಒಂದು ಕಡೆಯಿಂದ ಈ ಥರ ಎಲ್ಲ ಇದು ಸಲೈವ ಎಲ್ಲ ಜೊಲ್ಲೆಲ್ಲ ಸುರಿತಾ ಇರೋದು, ಅದು ಫೇಶಿಯಲ್ ಪ್ಯಾಲ್ಸಿ ಅಂತ. ಅದು 7th ನರ್ವ್. ಅದಕ್ಕೆ ಮುಂಚೆ 3, 4, 6 ನರ್ವ್ಸ್, ಈ 3 ಕಣ್ಣಿಗೆ ಐಬಾಲ್ನ ಮೂವ್ ಮಾಡೋವಂಥ ನರ್ವ್ಸ್. ಅದರಲ್ಲಿ ಯಾವ್ದಾದ್ರು ಒಂದು ಡ್ಯಾಮೇಜ್ ಆಯಿತು ಅಂದರೆ ಅವಾಗ ಕಣ್ಣಿನ ಡಬಲ್ ಕಾಣೋದು, ಒಂದು ಸೈಡ್ ಸೊಟ್ಟಕ್ಕೆ ಹೋಗೋದು, ಅದೆಲ್ಲ ಆಗ್ತಾ ಇರುತ್ತೆ. ಅದು BP ಇಂದ ಆಗುತ್ತೆ. ಸೊ ಇಂಥವೆಲ್ಲ ಹಲವಾರು ತೊಂದರೆಗಳು BP ಇಂದ ಆಗುತ್ತೆ. ಅದಲ್ಲದೆ ದೈಹಿಕವಾಗಿ ಇನ್ನೂ ಕೆಲವೊಂದು ಸಮಸ್ಯೆಗಳಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ನೋಡ್ಕೊಂಡ್ ಬರ್ತಾ ಇರೋದು ಅಂದರೆ ರುಮಟಾಲಜಿಕ್ ಡಿಸಾರ್ಡರ್ಸ್ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ನಾವೇನು ಹೇಳ್ತೀವಿ. ಈಗ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್ ಅಂತ, ಈ ಥರ ಎಲ್ಲ ಸುಮಾರು ಈ ಪರ್ಟಿಕ್ಯುಲರ್ಲಿ ಲೇಡೀಸಲ್ಲಿ ಈ ಥರ ತೊಂದರೆಗಳು ಜಾಸ್ತಿ. ಅದರಲ್ಲೂ ಕಣ್ಣಲ್ಲಿ ಕೆಲವೊಂದು ತೊಂದರೆಗಳನ್ನ ನಾವು ನೋಡ್ತೀವಿ. ಸಾರ್ಕಾಯ್ಡೋಸಿಸ್ ಆಗಿರ್ಬೋದು, ಟ್ಯೂಬರೋಸ್ಕ್ಲೆರೋಸಿಸ್ ಆಗಿರ್ಬೋದು, ಇದರಲ್ಲೆಲ್ಲ ಎಲ್ಲದರಿಂದನೂ ಕಣ್ಣಿನ ಮೇಲೆ ಪರಿಣಾಮ ಬೀಳುತ್ತೆ. ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ತಾವು ಹೇಳ್ತಾ ಇದ್ರಿ. ಅಂದರೆ ರೀಸೆಂಟಾಗಿ ಪ್ರತಿ ದಿವಸನೂ ಟ್ರೀಟ್ಮೆಂಟ್ಗಳು, ಸರ್ಜರೀಸ್ಗಳೆಲ್ಲನೂ ಇರುತ್ತೆ. ಅಂದರೆ ತಾವು ಕಂಡಿರುವಂಥ ಈಗ ರೀಸೆಂಟ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಯಾವ ರೀತಿ? ಇತ್ತೀಚೆಗೆ ಒಬ್ಬರು ತಾಯಿ ಬಂದಿದ್ರು. ಅವರು 2 ಕಣ್ಣಲ್ಲೂ ಬಹಳ ಅಡ್ವಾನ್ಸ್ಡ್ ಡಯಾಬಿಟಿಕ್ ರೆಟಿನೋಪತಿ ಇತ್ತು. ಅವ್ರ ಮಗನ ಕೈ ಹಿಡ್ಕೊಂಡು ಬಂದಿದ್ರು. ಏನೂ ಕಾಣ್ತಾ ಇಲ್ಲ ಅನ್ನೋ ಒಂದು ಸನ್ನಿವೇಶದಲ್ಲಿ ಬಂದಿದ್ರು. ಅವ್ರಿಗೆ ಡಯಾಗ್ನೋಸ್ ಮಾಡಿದಾಗ ಅನ್ಫಾರ್ಚುನೇಟ್ಲಿ ಅವರು ಬಹಳಷ್ಟು ವರ್ಷಗಳಿಂದ ಒಬ್ಬ ತಮ್ಮ ಮನೆ ಹತ್ರ ಇರುವಂಥ ವೈದ್ಯರ ಬಳಿ ಸಂಪರ್ಕಿಸ್ತಾ ಇದ್ದಾರೆ. ಆದರೆ ಅವ್ರಿಗೆ ಕಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಅವ್ರಿಗೆ ಹೇಳಿದಾಗ ಇವರು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಇರೋದ್ರಲ್ಲಿ ಅನುಕೂಲಿಸ್ತ್ರೇನೆ, ಆದರೆ ಬಂದಿಲ್ಲ, ಪರೀಕ್ಷೆಗೆ ಆಗಲಿ ಚಿಕಿತ್ಸೆಗೆ ಆಗಲಿ ಬಂದಿಲ್ಲ. ಈಗ ಬಂದಾಗ ಅವ್ರಿಗೆ ಅಡ್ವಾನ್ಸ್ಡ್ ಡಯಾಬಿಟಿಕ್ ರೆಟಿನೋಪತಿ ಇತ್ತು. ಈಗ ಕೆಳಗಿನ 2 ಇಮೇಜ್ಗಳೇನಿದೆ, ಅದು ಒಂದು ಬಲಗಣ್ಣು ಒಂದು ಎಡಗಣ್ಣು, ಅದರಲ್ಲಿ ನೋಡಿ ಪೂರ್ತಿ ರಕ್ತ ಎಲ್ಲ ಹೆಪ್ಪುಗಟ್ಟಿ ರೆಟಿನಾನೇ ಕಾಣಿಸದೇ ಇರೋಂಥ ಪರಿಸ್ಥಿತಿ ಎಲ್ಲಿದೆ. ಈ ಪರಿಸ್ಥಿತಿಯಲ್ಲಿ ಅವ್ರು ಬಂದಾಗ ಅವ್ರಿಗೆ 2 ಕಣ್ಣಲ್ಲೂ ದೃಷ್ಟಿ ಬಹಳ ಕಡಿಮೆ ಇತ್ತು. ಅಂದ್ರೆ ಕಣ್ಣಿನ ಮುಂದೆ ಕೂಡ ಬೆರಳು ಆಡಿಸಿದ್ರೆ ಎಷ್ಟು ಇದೆ ಅಂತ ಗೊತ್ತಾಗದೇ ಇರುವಂತ ಪರಿಸ್ಥಿತಿ ಇತ್ತು. 1 by 1 2 ಕಣ್ಣಲ್ಲೂ ಇದು ಆಪರೇಷನ್ ಮಾಡಿದ್ವಿ, ವಿಟ್ರೆಕ್ಟಮಿ ಅಂತ ನಾವು ಆಪರೇಷನ್ ಹೇಳ್ತೀವಿ. ಆಪರೇಷನ್ ಮಾಡಿದ್ದು ಅದ್ರ ಮೇಲ್ಗಡೆ ಇರೋಂಥ 2 ಫೋಟೋಗಳು ಆಪರೇಷನ್ ಆದ್ಮೇಲೆ ಇರೋಂಥ ಸನ್ನಿವೇಶ. ಇವತ್ತು ಅವರಿಗೆ
ಆಲ್ಮೋಸ್ಟ್ 0 ಅಥವಾ ಲೈಕ್ 2% 3% ದೃಷ್ಟಿ ಇದ್ದಂಥ ಸನ್ನಿವೇಶದಿಂದ ಒಂದು 50% ದೃಷ್ಟಿ ಬಂದಿರುವಂಥ ಸನ್ನಿವೇಶಕ್ಕೆ ಬಂದಿದ್ದಾರೆ. ಅಂದರೆ ಪ್ರತಿಯೊಂದಕ್ಕೂ ಕೈ ಹಿಡ್ಕೊಂಡು ಓಡಾಡಬೇಕಾಗಿತ್ತು, ಮತ್ತು ಟೇಬಲ್ ಮೇಲೆ ಇಟ್ಟಂಥ ತಟ್ಟೆನ ಕೈ ಹಿಡಿದು ಮುಟ್ಟಿಸಿ ಇಲ್ಲಿ ನಿಮ್ಮ ತಟ್ಟೆ ಇದೆ ಊಟ ಮಾಡಿ ಅಂತ ಹೇಳ್ತಿದ್ದಂಥ ಪರಿಸ್ಥಿತಿಯಿಂದ ಈಗ ತಕ್ಕ ಮಟ್ಟಿಗೆ ಮನೆ ಒಳಗಡೆ ಅವ್ರ ಪಾಡಿಗೆ ಅವ್ರು ಓಡಾಡಿಕೊಂಡು ಸಣ್ಣ ಪುಟ್ಟ ಕೆಲಸಗಳು ಮತ್ತು ಕಾಫಿ ಮಾಡುವಂಥದ್ದು, ಮನೆಯಲ್ಲಿ ಅಡುಗೆ ಕೆಲಸಗಳಿಗೆಲ್ಲ ಸಹಾಯ ಮಾಡುವಂಥದ್ದು, ಮೇಲ್ವಿಚಾರಣೆ ಮಾಡುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಇದು ತೀರಾ ಇತ್ತೀಚೆಗೆ ಆದಂಥ ಒಂದು ನಿದರ್ಶನ. ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಧೈರ್ಯ ಕೆಟ್ಟು ಬಿಡ್ತಾರೆ, ನನಗೆ ಈ ಥರ ತೊಂದರೆ ಆಗ್ಬಿಟ್ಟಿದೆ. ಮತ್ತು ನೋಡಿ, ನಾವು ಹೇಳೋ ರೀತಿಯಲ್ಲಿ ತಗೊಳ್ಳೋ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ ತಕ್ಷಣ ಏನೂ ಮಾಡೋಕ್ಕಾಗಲ್ಲ ಅಂತ ಅರ್ಥ ಮಾಡ್ಕೋಬಾರ್ದು. ಯಾಕೆಂದರೆ ಆಲ್ ಸೈಡ್ ಅಂಡ್ ನಾವು ಮನುಷ್ಯರೇನೆ, ದೇವರುಗಳಲ್ಲ. ಎಲ್ಲದನ್ನು ಸರಿ ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಅದರಲ್ಲೂ ಇಂಥ ಪರಿಸ್ಥಿತಿ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ 10 ಸ್ಟೆಪ್ಸ್ ಇರುತ್ತೆ ಆಪರೇಷನಲ್ಲಿ. ಯಾವ ಸ್ಟೆಪ್ಪಲ್ಲಿ ಕಾಂಪ್ಲಿಕೇಶನ್ ಆದ್ರೂ ಫೈನಲ್ ರಿಸಲ್ಟ್ 0ನೇ. ಹಾಗಾಗಿ ಅದು ಬಹಳ ಒಂದು ಕ್ರಿಟಿಕಲ್ ಆಪರೇಷನ್. ಅದು ಅಂಥದ್ರಲ್ಲಿ ನಾವು ಗ್ಯಾರಂಟಿ ಕೊಟ್ಟು ಹೇಳೋಕ್ಕಾಗೋದಿಲ್ಲ ಇದು ಸರಿ ಹೋಗೇ ಹೋಗುತ್ತೆ ಅಂತ. ಆ ಥರ ಯಾರಾದರೂ ಹೇಳ್ತಾ ಇದ್ರೆ ಅದು ಇಲ್ಲ, ಅವರಿಗೆ ಅದ್ರ ಬಗ್ಗೆ ಅನುಭವ ಇಲ್ಲ ಅಥವಾ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಯಾವ ರೆಟಿನಾ ಸ್ಪೆಷಲಿಸ್ಟು ನಾವು ಆಯ್ತಮ್ಮ ನಿಮಗೆಲ್ಲ ಸರಿ ಮಾಡ್ಕೊಡ್ತೀವಿ ಆಯಿತು ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಪ್ರಯತ್ನ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡ್ಬೋದೇ ಹೊರತು ರಿಸಲ್ಟ್ ಮೇಲೆ ಯಾರೂ ನಿಮಗೆ ಭರವಸೆ ಕೊಡೋಕ್ಕಾಗೋದಿಲ್ಲ. ಅದಾಗಿದ ತಕ್ಷಣ ನಾವು ಹಂಗೆ ಹೇಳಿದ ತಕ್ಷಣ ಏನು ಮಾಡ್ಬಿಡ್ತಾರೆ ಎಷ್ಟೊಂದು ಜನ, ಅಯ್ಯೋ ಡಾಕ್ಟ್ರೇ ಗ್ಯಾರಂಟಿ ಕೊಡ್ತಾ ಇಲ್ಲ, ಮತ್ತು ಇನ್ನೇನಕ್ಕೆ ಮಾಡಿಸ್ಕೋಬೇಕು, ದುಡ್ಡು ಬೇರೆ ಖರ್ಚಾಗತ್ತೆ. ಮತ್ತು ಸ್ವಲ್ಪ ವಯಸ್ಸಾದವರಲ್ಲಿ ಇದೊಂದು ಯೋಚನೆ ಆಗಿರುತ್ತೆ, ನಮ್ಮ ಮಗನಿಗೆ ತೊಂದರೆ ಆಗಬಾರ್ದು, ಮಗಳಿಗೆ ತೊಂದರೆ ಆಗಬಾರ್ದು, ಸೊಸೆಗೆ ತೊಂದರೆ ಆಗಬಾರ್ದು ಅಂತ. ಇದೆಲ್ಲ ಯೋಚನೆ ಮಾಡೋದ್ರಿಂದ ಹಿಡಿದು ಏನಾಗುತ್ತೆ, ಅವರು ಅಂಧರಾದಾಗ ಅದರಿಂದ ಅವ್ರಿಗೆ ಇನ್ನೂ ಅದಕ್ಕಿಂತ 100ರಷ್ಟು ಜಾಸ್ತಿ ಸಮಸ್ಯೆ ಆಗತ್ತಲ್ವಾ. ಇರೋದನ್ನ ದೃಷ್ಟಿನ ಆ ಸಮಯದಲ್ಲಿ ಉಳಿಸ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಸೊ ಇದು ಒಂದು ನಿದರ್ಶನ. ಈಗ ಆ್ಯಕ್ಚುಲಿ ಇವರಿಬ್ರು ಎರಡೂ ಕಣ್ಣಿಗೂ ಸಿಲಿಕಾನ್ ಆಯಿಲ್ ಹಾಕಿದ್ವಿ. ಜಸ್ಟ್ 2 ದಿವಸದ ಬ್ಯಾಕ್ ಒಂದು ಕಣ್ಣಲ್ಲಿ ಸಿಲಿಕಾನ್ ಆಯಿಲ್ ತೆಗೆದು ಇವಾಗ ಬಿಟ್ಟಿದ್ದೀವಿ. ಇನ್ನು ಮುಂದೆ ಇನ್ನೊಂದು ಅದು ಒಂದು ಸೆಟ್ಲ್ ಆದಮೇಲೆ ಇನ್ನೊಂದು ಕಣ್ಣಿನ ಸಿಲಿಕಾನ್ ಆಯಿಲ್ ತೆಗೆದ್ರೆ ತಕ್ಕ ಮಟ್ಟಿಗೆ ಒಂದು 50-60% ದೃಷ್ಟಿ ಇಂಪ್ರೂವ್ ಆದರೆ ಅವ್ರ ಕೆಲಸ ಅಟ್ಲೀಸ್ಟ್ ಅವ್ರು ಮಾಡ್ಕೊಳ್ಳೋಷ್ಟು ಆಗುತ್ತೆ. ನಾವು ಯಾವತ್ತೂ ಭರವಸೆ ಕೊಡಲ್ಲ, ಆಯಿತು ನೀವು ಡ್ರೈವ್ ಮಾಡ್ತೀರಾ, ಸಣ್ಣ ಪುಟ್ಟ ಅಕ್ಷರಗಳನ್ನೆಲ್ಲ ಓದ್ತೀರಾ, ಕಂಪ್ಯೂಟರಲ್ಲಿ ಕೆಲಸ ಮಾಡ್ತೀರಾ, ಈ ಪರಿಸ್ಥಿತಿ ಆಗುತ್ತೆ ಅಂತ ನಾವು ಹೇಳಲ್ಲ. ಯಾಕೆಂದ್ರೆ ಅದು ಬಹಳ ಕಷ್ಟ. ಅದು ದೇವರ ದಯ ಇದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ನಾವು ಅದಕ್ಕೋಸ್ಕರ ನಾವು ಅದನ್ನು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಬಟ್ ಇಷ್ಟಾದರೂ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತೀವಿ. ಹಲವಾರು ಬಾರಿ ಅದು ಫಲಿಸತ್ತೆ, ಕೆಲವೊಮ್ಮೆ ನಮ್ಮ ಕೈಲೂ ಏನೂ ಆಗೋದಿಲ್ಲ, ಬಿಡಬೇಕಾಗುತ್ತೆ. ಓಕೆ, ಎಷ್ಟೊಂದು ಕಡೆ ತಾವು ಕೊಡುವಂತಹ ಚಿಕಿತ್ಸೆಗಳ ಜೊತೆಗೆ ಸಾಕಷ್ಟು ಜನರು ತಾವು ಹೇಳ್ತಾ ಇದ್ರೆ ಹಣದ ಬಗ್ಗೆ ಯೋಚನೆ ಮಾಡ್ತಾರೆ, ತುಂಬ ಕಾಸ್ಟ್ಲಿ ಅಂತೇಳಿ. ಅದಕ್ಕೆ ಹೆಲ್ತ್ ಅಂತ ಬಂದಾಗ ಸಾಕಷ್ಟು ಕಡೆ ಎಲ್ಲ ಕಡೆನೂ ಸಹಿತ ಇನ್ಶೂರೆನ್ಸ್ ಫೆಸಿಲಿಟಿಗಳು ಇರುತ್ತೆ. ಅಂದರೆ ಕಣ್ಣಿನ ಕುರಿತಾಗಿ ಇನ್ಶೂರೆನ್ಸ್ ಫೆಸಿಲಿಟಿಗಳು ಹೇಗೆ ಅದನ್ನು ಉಪಯೋಗಿಸ್ಕೋಬಹುದು? ಎಲ್ಲದಕ್ಕೂ ಇವಾಗ ಆರೋಗ್ಯ ವಿಮೆ ಅಂತ ಮಾಡಿದ್ಮೇಲೆ ನಿಮ್ಮ ಒಂದು ಸಮ್ ಅಶ್ಯೂರ್ಡ್ ಅಂತ ಏನಿರುತ್ತೆ, ಇವಾಗ ಕೆಲವರು ಒಂದು 2 ಲಕ್ಷಕ್ಕೆ ಮಾಡಿರ್ತಾರೆ, ಕೆಲವರು 5 ಲಕ್ಷಕ್ಕೆ ಮಾಡಿರ್ತಾರೆ, 10 ಲಕ್ಷಕ್ಕೆ ಮಾಡಿರ್ತಾರೆ. ಈ ಸಮ್ ಅಶ್ಯೂರ್ಡ್ ಅಲ್ಲಿ ಒಂದಷ್ಟು ಮಟ್ಟಿಗೆ ಈ ಒಂದು ವರ್ಷದಲ್ಲಿ ಕಣ್ಣಿನ ಮೇಲೆ ಕೂಡ ಅದನ್ನ ಖರ್ಚನ್ನ ಮಾಡ್ಕೋಬಹುದಾಗುತ್ತೆ. ಸೊ ಅದರಲ್ಲಿ ಸಾಮಾನ್ಯವಾಗಿ ಪೊರೆ ಆಪರೇಷನ್ಗೆ ಎಷ್ಟೊಂದು ಜನ ಯೂಸ್ ಮಾಡಿರ್ತಾರೆ, ಇಲ್ಲಿವರೆಗೂ ಗೊತ್ತಿರುತ್ತೆ. ಸೊ ಪೊರೆ ಆಪರೇಷನ್ಗೆ ಯೂಸ್ ಮಾಡ್ಬೋದು. ಇವಾಗ ನಾನು ತೋರಿಸಿದಂತಹ ವಿಟ್ರೆಕ್ಟಮಿ ಆಪರೇಷನ್ಗೂ ಕೂಡ ನಾವು ಅದನ್ನ ಬಳಸ್ಕೋಬಹುದು, ಆರೋಗ್ಯ ವಿಮೆ ಅನ್ನೋದನ್ನ, ಮೆಡಿಕಲ್ ಇನ್ಶೂರೆನ್ಸ್ ಅನ್ನೋದನ್ನ. ಸೊ ಇಂಜೆಕ್ಷನ್ಸ್ಗಳಿಗೂ ಬರುತ್ತೆ. ಈಗ ಅದರಲ್ಲಿ ನಾವು ಟೆಸ್ಟಿಮೋನಿಯಲ್ ಕೊಟ್ಟಂಥ 2 ಪೇಷಂಟ್ಗಳಲ್ಲಿ ಒಬ್ರದ್ದು ಮೊದಲನೇ ಕೆಲವೊಂದು ಇಂಜೆಕ್ಷನ್ಸ್ ಅವರಿಗೆ ಇನ್ಶೂರೆನ್ಸ್ ಮೂಲಕ ಬಂತು. ಆಮೇಲೆ ಅದು ಇನ್ಶೂರೆನ್ಸ್ ಬರಲಿಲ್ಲ, ಬಟ್ ಅವ್ರು ಮತ್ತೆ ಐ ಥಿಂಕ್ ಫೈಟ್ ಮಾಡಿ ಅದನ್ನು ಬರೆಸ್ಕೊಂಡ್ರು ಅನ್ಸುತ್ತೆ. ಸೊ ಇನ್ಶೂರೆನ್ಸ್ ಬಹಳಷ್ಟು ಕವರ್ ಆಗುತ್ತೆ. ಇಂಪಾರ್ಟೆಂಟ್ ಏನಂದರೆ ನಮ್ಮ ಸಮ್ ಅಶ್ಯೂರ್ಡ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕು. ಈಗ ಬೆಂಗಳೂರಲ್ಲಿ ಒಂದು ಅನುಕೂಲ ಏನಂದ್ರೆ ಎಷ್ಟೊಂದು ಕಾರ್ಪೊರೇಟ್ ಇನ್ಶೂರೆನ್ಸ್ ಇರುತ್ತೆ. ಅಂದ್ರೆ ಇವಾಗ ಯಾರೋ ಒಬ್ರು ಮನೆಯಲ್ಲಿ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಅಥವಾ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವರ ಇಮ್ಮಿಡಿಯೇಟ್ ಫ್ಯಾಮಿಲಿ ಅಂದ್ರೆ ಅವರ ತಂದೆ ತಾಯಿ ಅವ್ರಗಳಿಗೆ ಕವರೇಜ್ ಎಕ್ಸ್ಟೆಂಡ್ ಆಗಿರುತ್ತೆ, ಅದ್ರದ್ದು ಕವರೇಜ್ ಚೆನ್ನಾಗಿರುತ್ತೆ. ನಾವೇ ಪರ್ಸನಲ್ ಆಗಿ ಖುದ್ದಾಗಿ ತಗೊಂಡಾಗ ನಮ್ಮ ಸಮ್ ಅಶ್ಯೂರ್ಡ್ನ ನಾವು ಆದಷ್ಟು ಜಾಸ್ತಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಅಂಡ್ ಪ್ರತಿಯೊಬ್ಬರೂ ಅವರವರ ಸಪರೇಟ್ ಇನ್ಶೂರೆನ್ಸ್ ತಗೊಳ್ಳೋದು ಇಂಪಾರ್ಟೆಂಟ್. ನಾವು ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ ಅಂತ ಹೇಳ್ತಾರೆ. ಅದು ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಒಂದು ತಂದೆ ತಾಯಿ ಇಬ್ರು 28, 30, 32 ವರ್ಷ, ಮಕ್ಕಳು 3 ವರ್ಷ 5 ವರ್ಷ, ಈ ವಯಸ್ಸಿನಲ್ಲಿ ಏಜ್ ಗ್ರೂಪಲ್ಲಿ ಆ ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ ಪರವಾಗಿಲ್ಲ. ವಯಸ್ಸಾಗ್ತಾ ಎಲ್ರದನ್ನು ಸಪ್ರೇಟಾಗಿ ಮಾಡ್ಕೊಳ್ಳೋದು, ಗಂಡಸದೇ ಬೇರೆ, ಹೆಂಗಸದೇ ಬೇರೆ, ಮಕ್ಕಳದು ಬೇರೆ ಬೇರೆ, ಆ ಥರ ಮಾಡ್ಕೊಳ್ತಾ ಮತ್ತೆ ಸಮ್ ಅಶ್ಯೂರ್ಡ್ 10 ಲಕ್ಷ ಜಾಸ್ತಿ ಮಾಡ್ಕೊಳ್ತಾ ಹೋಗೋದು ಇಂಪಾರ್ಟೆಂಟ್. ಯಾಕಂದ್ರೆ ಅವಾಗ ನಿಮಗೆ ಕವರೇಜ್ ಚೆನ್ನಾಗಿರುತ್ತೆ.